ಗುಡ್ ಈವ್ನಿಂಗ್ ಚಿಲ್ಡ್ರನ್. ಕೇಳಿಸ್ತಾ ಇದೆಯಾ ಮಕ್ಕಳೇ? ಪ್ರಾರಂಭಿಸೋಣ. ಹಾಗಿದ್ರೆ ಮಕ್ಕಳೇ, ನಿಮಗೆ ಇದು ಗೊತ್ತಿದೆ ಅಂತ ನಾನು ಅಂದ್ಕೊಳ್ತೀನಿ. ಗೊತ್ತಿದೆಯಾ ನಿಮಗೆ? ಜೋಡು ನುಡಿ ಅಥವಾ ಜೋಡು ಪದ ಅಂತಾನು ಕೇಳ್ತಾರೆ, ಯಾವುದಾದ್ರೂ ಕೇಳ್ಬೋದು. ಓಕೆ. ಅನುಕರಣ, ಅವ್ಯಯ, ಈ ಮೂರಲ್ಲಿ ನಿಮಗೆ ಒಂದು ಇದ್ದೇ ಇರುತ್ತದೆ ಮಕ್ಕಳೇ. ನಿಮ್ಮ ಎಕ್ಸಾಮ್ ಅಲ್ಲಿ ಇದು ಒಂದು ಇದ್ದೇ ಇರುತ್ತದೆ. ಇದ್ರ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತದೆ. ಎರಡು ಬರೋದು ಡೌಟ್ ಇರುತ್ತದೆ, ಅಥವಾ ಮೂರು ಬರೋದು ಡೌಟ್ ಇರುತ್ತದೆ. ಒಂದಂತೂ ಪಕ್ಕಾ ಇದ್ದೇ ಇರುತ್ತದೆ ಇದ್ರ ಮೇಲೆ ನಿಮಗೆ. ಹೇಳ್ಕೊಟ್ಟಿದ್ದಾರೆ ಶಾಲೆಯಲ್ಲೆಲ್ಲ? ಹೇಳಿದ್ದಾರೆ ಮಕ್ಕಳೇ? ಆಗಿದೆಯಾ ಇದು? ಈ ವ್ಯಾಕರಣ ಆಗಿದೆಯಾ? ಹೇಳ್ಕೊಟ್ಟಿದ್ದಾರೆ. ಆಗಿದೆ. ಓಕೆ. ಹಾಗಿದ್ರೆ ನಿಮಗೆ ಗೊತ್ತಿದೆಯಾ ಅಂತ ಅಂದ್ಕೊಳ್ತೀನಿ ನಾನು. ಇದು ಗೊತ್ತಿದೆ ಮ್ಯಾಮ್. ಗೊತ್ತಿದೆ. ಹೇಳ್ತೀರಾ ಯಾರಾದ್ರೂ? ಯಾರು ಹೇಳ್ತೀರಾ ಮ್ಯಾಮ್? ಕಸ ಕಡ್ಡಿ, ನೆರೆ ಹೊರೆ, ಆಟ ಪಾಠ, ದನ ಕರು. ಹಾಗೆ ಸ್ವಲ್ಪ ನಾವು ಉದಾಹರಣೆಗಳನ್ನು ನೋಡ್ತಾ ಹೋಗೋಣ ಮಕ್ಕಳೇ. ಇಲ್ಲಿ ನೋಡಿ, ಈ ರೀತಿಯಾಗಿ ವಾಕ್ಯದಲ್ಲಿ ಕೊಟ್ಟಾಗ ನೀವು ಹೇಗೆ ಕಂಡುಹಿಡಿತೀರಾ, ಅಥವಾ MCQs ಕೊಟ್ಟಾಗ ಹೇಗೆ, 4 ಆಪ್ಷನ್ಸ್ ಕೊಟ್ಟಾಗ ಹೇಗೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ. ನಿಮ್ಗೆ ಯಾರು ಓದ್ತೀರಾ ಇದನ್ನ? ಋಷಿಗಳು ಹಿಂದೆ ಕಾಡಿನಲ್ಲಿ ಗೆಡ್ಡೆ ಗೆಣಸು ತಿಂದು ಬದುಕುತ್ತಿದ್ದರು. ಈ ವಾಕ್ಯದಲ್ಲಿ ಜೋಡಿ ಪದ ಯಾವುದು? ಹೌದು, 4 ಆಪ್ಷನ್ಸ್ ಕೂಡ ಇದೆ. ಆಪ್ಷನ್ಸ್ ಹೇಳಿ. ಋಷಿಗಳು ಹಿಂದೆ ಆಪ್ಷನ್ ಗೆಡ್ಡೆ ಗೆಣಸು, ಆಪ್ಷನ್ 4 ತಿಂದು ಬದುಕುತ್ತಿದ್ದರು. ಏನೋ ಸ್ವಲ್ಪ ನಿಮ್ದು ಇದು ಪ್ರಾಬ್ಲಮ್ ಇದೆ ಅಂತ ಕಾಣುತ್ತೆ. ನೋ ಪ್ರಾಬ್ಲಮ್. ಈ ವಾಕ್ಯದಲ್ಲಿ ಯಾವುದು? ಋಷಿಗಳು ಹಿಂದೆ ಕಾಡಿನಲ್ಲಿ ಗೆಡ್ಡೆ ಗೆಣಸು ತಿಂದು ಬದುಕುತ್ತಿದ್ದರು. ಈ ವಾಕ್ಯದಲ್ಲಿ ಯಾವುದು ನಿಮಗೆ ಜೋಡಿ ಪದ ಆಗಿ ಕಾಣುತ್ತದೆ ಮಕ್ಕಳೇ? ಯಾರು ಹೇಳ್ತೀರಾ? ಗೆಡ್ಡೆ ಗೆಣಸು. ಹೇಗೆ ನೀವು ಗೆಡ್ಡೆ ಗೆಣಸು ಅಂತ ಹೇಳ್ತೀರಾ? ಇದನ್ನ ನೀವು ಥರ್ಡ್ ಒನ್ ಆಪ್ಷನ್ 3 ಅಂತ ನೀವು ಈ ರೀತಿಯಾಗಿ ಟಿಕ್ ಮಾಡ್ತೀರಾ. ಹಾಗೆ ನೋಡ್ತಾ ಹೋಗೋಣ. ಹಾ, ನೆಕ್ಸ್ಟ್ ಯಾರು ಹೇಳ್ತೀರಾ? ಯಾರು ಓದ್ತೀರಾ? ಯಾರಾದ್ರೂ ಓದಿ ಮಕ್ಕಳೇ. ಕಪ್ಪ ಈ ಪದದ ಜೋಡಿ ಪದ ಯಾವುದು? ಕಪ್ಪ ಈ ಪದದ ಜೋಡಿ ಪದ ಯಾವುದು? ಯಾವುದು ಈ 4 ಆಪ್ಷನ್ಸ್ ನಲ್ಲಿ? ಆಪ್ಷನ್ ಬಿ ಕಾಣಿಕೆ. ಅಲ್ಲ, ಇರ್ಲಿ ಪರವಾಗಿಲ್ಲ. ಹೇಗೆ ಫಸ್ಟ್ ಒನ್? ಯಾರೋ ಫಸ್ಟ್ ಒನ್ ಅಂತಾನೂ ಕೂಡ ಹೇಳಿದ್ರು ಅಲ್ವಾ ಮ್ಯಾಮ್? ಆಪ್ಷನ್ ಬಿ ಕಾಣಿಕೆ. ಆಪ್ಷನ್ ಕಾಣಿಕೆ ಕರೆಕ್ಟ್. ಯಾಕಂದ್ರೆ ಆಪ್ಷನ್ ಎ ಇದು ಒಂದು ತಪ್ಪಾಗ್ಬಿಡುತ್ತೆ ಅಲ್ವಾ? ಕಪ್ಪ ದಿಪ್ಪ, ಹಾಗೆ ಕಪ್ಪ ಕಾಣಿಕೆ ಅನ್ನೋದು ಸರಿ ಹೋಗುತ್ತದೆ. ಯಾಕೆಂದ್ರೆ ಯಾಕೆ ಅನ್ನೋದಕ್ಕೆ ನಾನು ಮತ್ತೆ ಕೆಳಗಡೆ ನಿಮ್ಗೆ ಆನ್ಸರ್ ಇದು ಆಮೇಲೆ ಹೇಳ್ತೀನಿ ನಿಮ್ಗೆ. ಓಕೆ, ನೆಕ್ಸ್ಟ್ ಇದರಲ್ಲಿ ಜೋಡಿ ಪದ ಅಲ್ಲ ಯಾವುದು? ಯಾರು ಹೇಳ್ತೀರಾ? ಮ್ಯಾಮ್ ಆಪ್ಷನ್ ಎ. ಆಪ್ಷನ್ ಎ. ಓಕೆ, ಆಪ್ಷನ್ ಎ. ಏನದು? ಬೆಳಕು ಅಲ್ವಾ? ಹಾ ಮ್ಯಾಮ್. ಹೇಗೆ? ಆಪ್ಷನ್ ಎ ಅಂತ ಹೇಳಿದ್ದೀರಾ. ಈಗ ಜೋಡಿ ಪದ ಯಾವುದು? ಮ್ಯಾಮ್ ಅದಕ್ಕೆ ಆಪ್ಷನ್ ಏನ ಮ್ಯಾಮ್ ಆನ್ಸರು? ಮತ್ತೆ ಬರ್ತದೆ. ಜೋಡಿ ಪದ ಯಾವುದು? ಮ್ಯಾಮ್ ಆಪ್ಷನ್ ಬಿ ರೋಗ ರುಜಿನ. ಆಪ್ಷನ್ ಬಿ ರೋಗ ರುಜಿನ. ಪಕ್ಕನ ಸರಸರ ಆಗಲ್ವಾ? ಇಲ್ಲ ಮ್ಯಾಮ್, ಅದು ವಿರುಕ್ತಿ ಮ್ಯಾಮ್. ತುದಿ ಆಗಲ್ವಾ? ಮ್ಯಾಮ್ ತುತ್ತ ತುದಿನ ಆಗುತ್ತೆ.
ಆಗುತ್ತದೆಯಾ? ಹಂಗಿದ್ರೆ ಇಲ್ಲಿ 2 ಹಾ, ಆಪ್ಷನ್ಸ್ ಮ್ಯಾಮ್. ಆಯ್ತು. ಆಪ್ಷನ್ಸ್ 2 ಮತ್ತು ಆಪ್ಷನ್ಸ್ 3 ಎರಡು ಹೌದಾ? ಕರೆಕ್ಟ್ ಆಗುತ್ತದೆಯಾ? ಆಪ್ಷನ್ 2 4 ಮ್ಯಾಮ್. ಹೌದಾ? ಹಾ ಮ್ಯಾಮ್. ಹೇಗದು? ತುತ್ತ ತುದಿ ಇದನ್ನ ಬಿಡಿಸಿ ನೋಡೋಣ. ತುತ್ತ ಪ್ಲಸ್ ತುದಿ. ಬಿಡಿಸುವಾಗ ಹೇಗ್ ಬರೀತೀರಾ? ತುತ್ತ ಮ್ಯಾಮ್ ತುದಿ ಹೇಗ್ ಬಿಡಿಸೋದು ನಾವು? ತುದಿ ತುದಿ ಅಂತ ಬಿಡಿಸ್ತೀವಲ್ವಾ? ಮ್ಯಾಮ್ ತುದಿ ಪ್ಲಸ್ ತುದಿ. ಬಿಡಿಸುವಾಗ ನಾವ್ ಇದನ್ನ ಹಚ್ಚ ತುದಿ. ಹಸಿರು 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 ತುತ್ತ ತುದಿ ಬಿಡಿಸುವಾಗ ಇಲ್ಲಿ ನಾವು ತುದಿ ತುದಿ ಬಿಡಿಸಿದಾಗ ಇದು ಹೇಗೆ ಜೋಡಿ ಪದ ಆಗುತ್ತದೆ? ಇದು ದ್ವಿರುಕ್ತಿ ಮ್ಯಾಮ್. ಅಲ್ವಾ? ಹಾಗಾಗಿ ಹಾ ಮ್ಯಾಮ್. ಆಪ್ಷನ್ಸ್ ಎ ಕರೆಕ್ಟ್ ಆಗುತ್ತದೆಯಲ್ಲ? ಹಾ ಮ್ಯಾಮ್. ಓಕೆ, ನೋಡ್ಕೊಳ್ಬೇಕು. ಅದಕ್ಕೆ ಸ್ವಲ್ಪ ಗಮನಿಸಿ, ಹೀಗೆ ಗಮನಿಸಿ, ನಾನು ಹೇಳ್ತೀನಿ ಮತ್ತೆ ಏನು ಅಂತ. ಓಕೆ, ನೆಕ್ಸ್ಟ್ ಯಾರು ಹೇಳ್ತೀರಾ? ಹಕ್ಕು ಈ ಪದದ ಜೋಡಿ ಪದ ಯಾವುದು? ನೋಡಿ, ಕಂಡಿಡಿರಿ. ನಿಧಾನಕ್ಕೆ ಯೋಚನೆ ಮಾಡಿ. 4 ಆಪ್ಷನ್ಸ್ ಕೊಟ್ಟಾಗ ನಿಧಾನಕ್ಕೆ ಯೋಚನೆ ಮಾಡಬೇಕು. ಕರ್ತವ್ಯ. ಗಿಕ್ಕು ಆನ್ಸರ್ ಮ್ಯಾಮ್. ಯಾವುದು? ಹಕ್ಕು ಹೇಳಿ ಮಕ್ಕಳೇ, ಗೊತ್ತಾಗ್ತಾ ಇಲ್ಲ? ಮನೆ ಕರ್ತವ್ಯ. ಆಗುತ್ತದೆಯಾ? ಮನೆ ಆಗುತ್ತದೆಯಾ? ಆಗಲ್ಲವಾ ಮಕ್ಕಳು? ಆಗಲ್ಲ ಮ್ಯಾಮ್. ಓಕೆ, ಇದು 3ನೇದು ಆಗ್ಬೋದಲ್ವಾ? ಆಗ್ಬೋದು. ಹಾ ಮ್ಯಾಮ್, ಆಗತ್ತ ಮ್ಯಾಮ್. ಹೆಂಗೆ? ಹಕ್ಕು ಬಿಕ್ಕು ಅಂತನಾ? ಹಾ ಮ್ಯಾಮ್. ಹಕ್ಕು ಕರ್ತವ್ಯ ಆಗಲ್ವಾ? ಹಕ್ಕು ಕರ್ತವ್ಯ ಆಗುತ್ತದೆ ಅಲ್ವಾ? ಹಕ್ಕು ಬಾಧ್ಯತೆನೂ ಆಗುತ್ತದೆ. ಹಕ್ಕು ಬಾಧ್ಯತೆ ಅಥವಾ ಕರ್ತವ್ಯ ಆಗುತ್ತದೆ ಮಕ್ಕಳೇ. ಓಕೆ, ಹಾಗೆ ಗಮನಿಸಿ. ನೆಕ್ಸ್ಟ್, ತೋಟ ಈ ಪದದ ಜೋಡಿ ಪದ ಹೇಗೆ ಕಂಡುಹಿಡಿತೀರಾ? ತೋಟ ಈ ಪದದ ಜೋಡಿ ಪದ ಹೇಗೆ ಹೇಳ್ತೀರಾ? ನೋಡಿದ್ರಾ? ನಿಮಗೆ ಗೊತ್ತಿದ್ದವು ಬೇಗ ಬೇಗ ಹೇಳ್ಬಿಡ್ತೀರಾ. ಈಗ ಹೇಗೆ ಹೇಳ್ತೀರಾ ನೋಡಿ, ಗಮನಿಸಿ ಮಕ್ಕಳೇ, ತೊಂದರೆ ಇಲ್ಲ, ನಿಧಾನವಾಗಿ ಯೋಚನೆ ಮಾಡಿ ಹೇಳಿ. ಮ್ಯಾಮ್ ತುಡಿಕೆ. ಹೇಗೆ ಕಂಡಿಡಿದೆ? ಹೆಂಗೆ? ಪಾಠ ಆಗ್ಬೋದಿತ್ತಲ್ಲ, ಕಾಟನೂ ಆಗ್ಬೋದಿತ್ತಲ್ಲ, ನೋಟ ಇತ್ತು. ಇದು ಯಾವುದು ಆಗಲ್ಲ ಅಂತನ? ಹಕ್ಕು ತುಡಿಕೆ ಕರೆಕ್ಟ್ ಆನ್ಸರ್, ಗುಡ್ ಆನ್ಸರ್. ಓಕೆ, ಇಲ್ಲಿ ನೋಡಿ. ಈಗ ನೀವು ನೋಡ್ಕೊಳ್ಬೇಕು, ಜೋಡು ನುಡಿ ಅಥವಾ ಜೋಡಿ ಪದ ಅಂದ್ರೆ ಏನು, ಅದಕ್ಕೆ ಮೀನಿಂಗ್ಸ್ ಅನ್ನು ನಾನು ಈಗ ನಿಮಗೆ ಡೆಫಿನೇಷನ್ ಚಿಕ್ಕದಾಗಿ ಹೇಳ್ತೀನಿ. ಹೇಗೆ ಅಂದ್ರೆ, 2 ಪದಗಳು ಇದ್ದು 2 ಪದಗಳಿಗೂ ಬೇರೆ ಬೇರೆ ರೀತಿಯ ಅರ್ಥಗಳಿದ್ದರೆ, ಅಥವಾ ಮೊದಲ ಪದಕ್ಕೆ ಅರ್ಥವಿದ್ದು 2ನೇ ಪದಕ್ಕೆ ಅರ್ಥವಿರದಿದ್ದರೆ ಅವುಗಳನ್ನು ಜೋಡು ನುಡಿ ಅಥವಾ ಜೋಡಿ ಪದ ಅಂತ ಕರಿತೀವಿ. ಒಂದು ಮಕ್ಕಳೇ, ಇಲ್ಲಿ ಈ ಜೋಡಿ ಪದದಲ್ಲಿ ಏನ್ ಗೊತ್ತಾ, 2 ವಿಧಗಳು ಇದಾವೆ. ಗೊತ್ತಿದೆಯಾ? ಜೋಡಿಯಲ್ಲಿ ಎಷ್ಟು ವಿಧಗಳು? 2 ಟೈಪ್ಸ್ ಬರುತ್ತದೆ ಇದರಲ್ಲಿ. ಹೇಗೆ 2 ಟೈಪ್ಸ್ ಅಂದ್ರೆ ವಿಧ ಅಂತ ಬರಲ್ಲ, ಅದು 2 ಟೈಪ್ಸ್ ಅಂತ ಬರುತ್ತದೆ. ಹೇಗೆ ನೋಡಿ, ಮೊದಲನೇ ಪದಕ್ಕೆ ಅರ್ಥ ಇರುತ್ತದೆ, ಇನ್ನೊಂದು ಹೀಗೆ ತಿಳ್ಕೊಳ್ಳಿ, ಮೊದಲನೇ ಪದದ ಅರ್ಥ ಬೇರೆ, 2ನೆಯ ಪದದ ಅರ್ಥ ಬೇರೆ. ಒಂದು ಟೈಪ್ ಇಂದು. ಇನ್ನೊಂದು ಮೊದಲನೇ ಪದಕ್ಕೆ ಅರ್ಥ ಇರುತ್ತದೆ, 2ನೇ ಪದಕ್ಕೆ ಅರ್ಥ ಇರುವುದಿಲ್ಲ. ಅರ್ಥ ಆಗ್ತಾ ಇದೆಯಾ? ಹಾ ಮ್ಯಾಮ್, ಅರ್ಥ ಆಗ್ತದೆ. ಏನ್ ಹೇಳಿ? ಏನಂದ್ರೆ, ಈ ಜೋಡು ನುಡಿ ಅಥವಾ ಜೋಡು ಪದದಲ್ಲಿ 2 ಟೈಪ್ ಇದೆ, 2 ಟೈಪ್ಸ್ ಇದೆ. ಅಂದ್ರೆ ಒಂದು ಪದಕ್ಕೆ ಮೊದಲನೇ ಪದಕ್ಕೆ ಅರ್ಥ ಇರುತ್ತದೆ, 2ನೇ ಪದಕ್ಕೆ ಅರ್ಥ ಇರುವುದಿಲ್ಲ, 1 ಟೈಪ್. ಇನ್ನೊಂದು ಮೊದಲನೇ ಪದದ ಅರ್ಥ ಬೇರೆ, 2ನೇ ಪದದ ಅರ್ಥ ಬೇರೆ. ಈಗ ನೋಡಿ, ಮೊದಲನೇ ಪದಕ್ಕೆ ಅರ್ಥ ಇರುತ್ತದೆ, 2ನೇ ಪದಕ್ಕೆ ಅರ್ಥ ಇರುವುದಿಲ್ಲ. ಹೇಗೆ ಹೇಳ್ತೀರಾ? ಅದು ಎಂತ ಪದ ಅಂತ ಹೇಳ್ತೀರಾ ಇಂಗ್ಲಿಷ್ ನಲ್ಲಿ? ನೀವು ಕೇಳಿದ್ದೀರಾ?
ಎಕೋ ವರ್ಡ್ಸ್ ಅನ್ನೋದು ಪದ ಕೇಳಿದ್ದೀರಾ? ಹಾ ಮ್ಯಾಮ್. ಕೇಳಿದ್ದೀರಾ? ಕೇಳಿದ್ದೀರಾ ಮಕ್ಕಳೇ? ಈಗ ಶಾಲೆ, ಗೀಲೆ, ರೊಟ್ಟಿ, ಗಿಟ್ಟಿ ಇಂಥ ಪದಗಳನ್ನು ಕೇಳಿದ್ದೀರಾ? ಹಾ ಮ್ಯಾಮ್, ಕೇಳಿದೀವಿ. ಹಾ, ಈಗ ನೋಡಿ, ನೀನಲ್ಲಿ ಫಸ್ಟ್ ಪ್ರಾರಂಭದಲ್ಲಿ ಒಂದು ಪದ ಹೇಳಿದೆ, ಕಸ ಕಡ್ಡಿ ಅಂತ ನೀನು ಹೇಳಿದೆ. ಇಲ್ಲಿ ಈಗ ನಿನ್ನ ಪದಕ್ಕೆ ನಾನು ಬಂದ್ರೆ, ನೀನ್ ಪ್ರಾರಂಭದಲ್ಲಿ ಒಂದು ಪದ ಹೇಳಿದೆ, ಕಸ ಕಡ್ಡಿ ಮಿಸ್ ಅಂತ ಹೇಳಿದೆ. ಈಗ ಕಸದ ಅರ್ಥ ಬೇರೆ ಅಲ್ವಾ, ಕಡ್ಡಿಯ ಅರ್ಥ ಹಾ, ಬೇರೆ. ಹೌದು ಮ್ಯಾಮ್. ಹಾ, ಹಾಗೆಯೇ ನೋಡಿ ಇನ್ನೊಂದು, ಈಗ ನೋಡಿ ಗುಡಿ, ಗುಡಿಗೆ ಏನ್ ಹೇಳ್ತೀರಾ? ಯಾರು ಹೇಳ್ತೀರಾ? ಗುಂಡಾರ, ಹಾ? ಗುಂಡಾರ, ಗುಡಿ, ಗೋಪುರ. ಗುಡಿ ಬೇರೆ, ಗುಡಿ ಅಂದ್ರೆ ಏನ್ ಹೇಳಿ? ದೇವಸ್ಥಾನ ಅಲ್ವಾ? ದೇವಸ್ಥಾನ ಮ್ಯಾಮ್. ಹಾ, ಗೋಪುರ ಅಂದ್ರೆ ಮೇಲ್ಗಡೆ ಅಲ್ಲೊಂದು ಇರುತ್ತದೆ ಅಲ್ಲ, ಕಳಶದ ಟೈಪ್ ಮೇಲ್ಗಡೆ ಇರುತ್ತದೆ ನೋಡಿ ಗೋಪುರ. ಒಂಥರ ಚೊಂಬು ತರ ಅದ್ರ ಮೇಲೆ ಇದ್ ಬಂದಿರತ್ತಲ್ವಾ ಮ್ಯಾಮ್? ಹೌದು, ಕಳಶದ ತರ ಇರುತ್ತದೆ ಅಲ್ಲ, ಅದು ಕರೆಕ್ಟಾ? ಹೀಗೆ ಆತರ. ಓಕೆ, ಈಗ ಗುಡಿ, ಗೋಪುರ. ಮನೆ, ಮಠ. ಮಠ. ಮಠ, ವೆರಿ ಗುಡ್. ನೋಡಿ, ಮಠ. ಮನೆ ಅಂದ್ರೆ ನಾವು ವಾಸ ಮಾಡ್ತೀವಲ್ಲ ಅದು. ಮಠ ಅಂದ್ರೆ ಯಾವುದು? ಸ್ವಾಮೀಜಿಗಳೆಲ್ಲ ಇರ್ತಾರಲ್ಲ ಮಠದಲ್ಲಿ ಅಲ್ವಾ? ಮ್ಯಾಮ್ ಸಾಧುಗಳ ಇರೋದು ಮ್ಯಾಮ್. ಹಾ, ಸ್ವಾಮೀಜಿಗಳು ಇರ್ತಾರಲ್ವಾ, ಹಾ ಮ್ಯಾಮ್. ಮಠದಲ್ಲಿ ಎಲ್ಲರೂ ಇರ್ತಾರೆ. ಅದಕ್ಕೆ ಹಾಗಾಗಿ ನೋಡಿ, ಈ ಮೊದಲನೆಯ ಪದದ ಅರ್ಥ ಬೇರೆ, ಎರಡನೆಯ ಪದದ ಅರ್ಥ ಬೇರೆ. ಇದು ಒಂದು ಟೈಪ್ ನೋಡಿ, ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಮೊದಲನೆಯ ಪದದ ಅರ್ಥ ಬೇರೆ. ಈಗ ಮೊದಲನೆಯ ಪದದ ಅರ್ಥ ಬೇರೆ, ಎರಡನೇ ಪದದ ಅರ್ಥ ಬೇರೆ. ಪದದ ಅರ್ಥ ಬೇರೆ ಇರುತ್ತದೆ. ಓಕೆ, ಇದು ಒಂದು ರೀತಿ. ಇನ್ನೊಂದೇನಂದ್ರೆ ಮೊದಲನೆಯ ಪದಕ್ಕೆ ಅರ್ಥ ಇರುತ್ತದೆ. ಎಕ್ಸಾಂಪಲ್ ನೋಡಿ, ಶಾಲೆ, ಶಾಲೆ, ಗೀಲೆ. ಇದಕ್ಕೇನ್ ಅರ್ಥ? ಶಾಲೆಗೆ ಅರ್ಥ ಇದೆ, ಗೀಲೆಗೆ ಏನ್ ಅರ್ಥ ಕೊಡ್ತೀರಾ ನೀವು? ಏನಾರು ಅರ್ಥ ಕೊಡಕ್ಕಾಗುತ್ತದೆಯಾ? ಅಲ್ವಾ? ರೊಟ್ಟಿ, ಅರ್ಥ ಇಲ್ಲ. ರೊಟ್ಟಿ ಗಿಟ್ಟಿ, ಶಾಲೆ ಗೀಲೆ, ರೊಟ್ಟಿ ಗಿಟ್ಟಿ, ಹಾಗೆ ಆ ರೀತಿಯಾದಂತ ಎಕೋ ವರ್ಡ್ಸ್ ಅಂತ ನೀವು ಇಂಗ್ಲಿಷ್ ನಲ್ಲಿ ಹೇಳ್ತೀರಲ್ವಾ, ಪ್ರತಿಧ್ವನಿಯ ಪದಗಳು. ಕನ್ನಡದಲ್ಲಿ ಪ್ರತಿಧ್ವನಿ ಪದಗಳು ಅಂತ ನಾವು ಬಳಸ್ತೀವಿ. ಹಾಗಾಗಿ ನೋಡಿ, ಇಲ್ಲಿ ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಜೋಡು ನುಡಿ ಅಥವಾ ಜೋಡು ಪದ ಅಂದ್ರೆ ಮೊದಲನೇ ಒಂದು ಎರಡು ಟೈಪ್ ಬರುತ್ತದೆ. ಮೊದಲನೇ ಪದದ ಅರ್ಥ ಬೇರೆ, ಎರಡನೇ ಪದದ ಅರ್ಥ ಬೇರೆ. ಇನ್ನೊಂದು ಮೊದಲನೇ ಪದಕ್ಕೆ ಅರ್ಥ ಇರುತ್ತದೆ, ಎರಡನೇ ಪದಕ್ಕೆ ಅರ್ಥ ಇರುವುದಿಲ್ಲ. ಇದಕ್ಕೆ ನಾವು ಜೋಡು ನುಡಿ ಅಂತ ಕರೆದಿದ್ದೀವಿ. ಓಕೆನಾ? ಹಾಗೆ ಕೆಲವು ಉದಾಹರಣೆಗಳನ್ನು ನಾವು ನೋಡೋಣ. ಇಲ್ಲಿ ನೀವು ಕೇಳಿದ್ರಲ್ಲ, ಕೆಲವು ಉದಾಹರಣೆಗಳು ನೋಡೋಣ. ಅದಕ್ಕೆ ಉದಾಹರಣೆ ನೋಡೋಣ. ಇಲ್ಲಿ ನೋಡಿ, ಎರಡೂ ಪದಗಳಿಗೆ ಅರ್ಥ ಇರುವಂತ ಪದಗಳು ನೋಡಿ. ಎರಡೂ ಪದಗಳಿಗೆ ಅರ್ಥ ಇರುವಂತದ್ದು ನೋಡಿ, ಇಲ್ಲಿ ಕೆಲವೊಂದು ಪದಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಹೇಗೆ ಹೇಳ್ತೀರಾ? ಎರಡೂ ಪದಗಳಿಗೆ ಅರ್ಥ ಇರುವುದಂತೂ ಸತಿ, ಪತಿ. ಇಲ್ಲಿ ನೋಡಿ, ಎರಡೂ ಪದಕ್ಕೂ ಅರ್ಥ ಇದೆಯಲ್ವಾ? ಹೌದು ಮ್ಯಾಮ್. ಗಂಡ, ಹೆಂಡತಿ. ಸತಿ ಅಂದ್ರೆ ಏನು? ಹೆಂಡತಿ. ಪತಿ ಅಂದ್ರೆ ಏನು? ಗಂಡ. ಗಂಡ. ಎರಡೂ ಪದಕ್ಕೂ ಅರ್ಥ ಇದೆ. ಕೆನೆ ಅಂದ್ರೆ ಏನು? ಹಾಲಿನ ಕೆನೆ ಬರುತ್ತದೆಯಲ್ಲ, ಹಾಲ್ ಕೆನೆ ಮ್ಯಾಮ್. ಆಮೇಲೆ ಮೊಸರು ಗೊತ್ತಲ್ಲ? ಹಾ ಮ್ಯಾಮ್. ಹಾಲ್, ಜೇನು. ಹಾಲು, ಜೇನು. ಹಾಲುಗೂ ಅರ್ಥ ಇದೆ. ಜೇನು ಗೊತ್ತಲ್ಲ, ಜೇನುತುಪ್ಪ ನಿಮಗೆ ಈ ಅಂತ ಹೇಳ್ತೀರಲ್ಲ, ಜೇನು. ನೋಡಿ, ಮಕ್ಕಳು, ಮರಿ. ಇಲ್ಲಿ ಮಕ್ಕಳು ಅಂದ್ರೆ ಏನು? ಮಕ್ಕಳು ಅಂದ್ರೆ ಏನ್ ಅರ್ಥ? ಈ ಮನುಷ್ಯರು ಮಕ್ಕಳು ಅಂತ ಕರಿತೀವಿ ಸಾಮಾನ್ಯವಾಗಿ. ಮರಿ ಅಂದ್ರೆ ಏನು? ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರಲ್ವಾ? ಅಲ್ಲಲ್ಲ, ಪಕ್ಷಿಗಳಿಗೆಲ್ಲ, ಈ ಪಕ್ಷಿಗಳಿಗೆಲ್ಲ ನಾವು ಮರಿ ಅಲ್ವಾ? ಮರಿ, ನಾಯಿ ಮರಿ ಹಾಕಿದೆ, ಪಕ್ಷಿಗಳ ಮರಿ, ಆ ರೀತಿ ನಾಯಿ ಮರಿ ಹಾಕಿದೆ, ಪ್ರಾಣಿಗಳ ಮರಿ, ನಾಯಿ ಮರಿ, ಪ್ರಾಣಿ ಮರಿ, ಈ ತರ. ಈಗ ಮಕ್ಕಳು ಅಂದಾಗ ಮನುಷ್ಯರಲ್ಲಿ ಮಕ್ಕಳು ಅಂತ ಕರಿತೀವಿ ನಾವು. ಈ ಮರಿ ಅಂದಾಗ ಕೆಲವೊಂದ್ಸಲ ನಮ್ಗೆ ಈಗ ಈ ಪ್ರಾಣಿ ಪಕ್ಷಿಗಳಿಗೆಲ್ಲ ನಾವು ಮರಿ ಅಂತ ಸಾಮಾನ್ಯವಾಗಿ ಕರಿತೀವಿ ಅಲ್ವಾ? ಎರಡೂ ಪದಕ್ಕೂ ಅರ್ಥ ಇದೆ ಅಲ್ವಾ? ಗೊತ್ತಾಗ್ತಾ ಇದೆಯಾ?
ಹಾ ಮ್ಯಾಮ್ ಗೊತ್ತಾಗ್ತಿದೆ. ಗೊತ್ತಾಗ್ತಿದೆ. ಅದೇ ನೋಡಿ, ಮೊದಲ ಪದಕ್ಕೆ ಮಾತ್ರ ಅರ್ಥ ಇರುವಂತ ಪದಗಳು ನೋಡಿ. ಇಲ್ಲಿ ಕೆಲವೊಂದು ಮಕ್ಕಳೇ ನೋಡ್ಕೊಳ್ಳಿ, ಈ ಜೋಡು ನುಡಿಯಲ್ಲಿ ಯಾವ ರೀತಿ ಬರುತ್ತದೆ ಅನ್ನೋದಕ್ಕೆ ನಿಮ್ಗೆ ನೆನಪಿರ್ಲಿ. ಎರಡೂ ಪದಗಳಿಗೆ ಅರ್ಥ ಇರುವಂತದ್ದು. ಅಲ್ಲಿ ಒಂದೇ ಪದಕ್ಕೆ ಒಂದು ಪದದ ಅರ್ಥ ಬೇರೆ, ಎರಡು ಪದದ ಅರ್ಥ ನೋಡಿ ಯಾವ ರೀತಿ ಇರುತ್ತದೆ ಅಂತ. ಎರಡು ಪದಕ್ಕೆ ಅರ್ಥ ಇರುವಂತದ್ದು ಸತಿಪತಿ, ಕೆನೆ ಮೊಸರು, ಹಾಲ್ ಜೇನು, ಮಕ್ಕಳು ಮರಿ ಇತ್ಯಾದಿ ಪದಗಳು. ಇವು ಎರಡೂ ಪದಕ್ಕೂ ಅರ್ಥ ಇರುವಂತದ್ದು. ಇನ್ನು ಎರಡನೆಯದು ಮೊದಲನೇ ಪದಕ್ಕೆ ಮಾತ್ರ ಅರ್ಥ ಇರುತ್ತದೆ. ನಾನು ಮೊದಲೇ ಹೇಳಿದ್ನಲ್ಲ, ಮೊದಲನೇ ಪದಕ್ಕೆ ಮಾತ್ರ ಅರ್ಥ ಇರುವುದು, ಅಥವಾ ಪ್ರತಿಧ್ವನಿ ಶಬ್ದಗಳು. ಮಾತಿಗೊಂದು ಗೀತು ನೋಡಿ, ಮಾತಿಗೊಂದು ಗೀತು ಅಂತ ಇಲ್ಲಿ ನೋಡಿ. ಮಾತಿಗೊಂದು ಗೀತು ಅಂದ್ರೆ ಏನ್ ಅರ್ಥ ಕೊಡುತ್ತದೆ? ಕಾಪಿ ಅಂದ್ರೆ ಏನಾರು ಅರ್ಥ ಕೊಡುತ್ತೆ? ಕಾಪಿ ಅಂದ್ರೆ ನಿಮಗೆ ಗೊತ್ತಾಗುತ್ತದೆ ಅಲ್ಲ, ಕುಡಿತೀರಲ್ಲ ಅದು. ಗೀಪಿ ಅಂದ್ರೆ ಅರ್ಥ ಇಲ್ಲ ಮ್ಯಾಮ್, ಅದಕ್ಕೆ ಅರ್ಥ ಇರೋದಿಲ್ಲ ನೋಡು. ಹುಳ ಅಂದ್ರೆ ನಿಮಗೆ ಗೊತ್ತಾಗುತ್ತದೆ. ಉಪ್ಪಡಿ ನೋಡಿ, ಅರ್ಥ ಇಲ್ಲ ಮ್ಯಾಮ್. ಅರ್ಥ ಗೊತ್ತಾಗೋದಿಲ್ಲ. ದೇವರು ಅಂದ್ರೆ ನಿಮಗೆ ಇಲ್ಲಿ ಅರ್ಥ ಸಿಗುತ್ತದೆ. ಗೀವರು ಅಂದ್ರೆ ಏನ್ ಅರ್ಥ ಅಲ್ವಾ? ಅರ್ಥ ಇಲ್ಲ. ಹಾ, ಹಣ ಅಂದ್ರೆ ಗೊತ್ತಾಗುತ್ತದೆ. ಗಿಣ ಅಂದ್ರೆ ಹಣ ಅಂದ್ರೆ ಕಾಸು, ನಿಮಗೆ ದುಡ್ಡು ಅಂತ ಗೊತ್ತಾಗುತ್ತದೆ. ಆದ್ರೆ ಗಿಣ ಅಂದ್ರೆ ಏನಂತ ಅರ್ಥ? ಅದಕ್ಕೆ ನಾನು ಹೇಳಿದ್ನಲ್ಲ, ಶಾಲೆ, ಗಿಲೆ, ರೊಟ್ಟಿ, ಗಿಟ್ಟಿ ಆತರ ಪದಗಳನ್ನೆಲ್ಲ ಹೇಳಿದ್ನಲ್ಲ. ಹಾಗೆ ಆ ರೀತಿ ಪದಗಳು ಅಂದ್ರೆ ಮೊದಲನೇದು. ಇದರಲ್ಲಿ 2 ಟೈಪ್ಸ್ ಬರುತ್ತದೆ, ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಜೋಡು ಪದದಲ್ಲಿ ಅಥವಾ ಜೋಡು ನುಡಿಯಲ್ಲಿ 2 ರೀತಿ ಬರುತ್ತದೆ. ಏನಂದ್ರೆ ಮೊದಲನೇ ಪದಕ್ಕೆ 2 ಪದದ ಅರ್ಥ ಬೇರೆ ಬೇರೆ ಇರುತ್ತದೆ, ಒಂದು ಟೈಪ್. ಇನ್ನೊಂದು ಮೊದಲನೇ ಪದಕ್ಕೆ ಮಾತ್ರ ಅರ್ಥ ಇರುತ್ತದೆ, ಎರಡನೇ ಪದಕ್ಕೆ ಅರ್ಥ ಇರುವುದಿಲ್ಲ. ವೆರಿ ಕ್ಲಿಯರ್? ಹಾ ಮ್ಯಾಮ್. ಇಲ್ಲ ಮ್ಯಾಮ್, ಡೌಟ್ ಇಲ್ಲ. ಡೌಟ್ ಕ್ಲಿಯರ್ ಮಾಡ್ಕೊಂಡು ಬಿಡ್ಬೇಕು. ಯಾಕಂದ್ರೆ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳಿದಾಗ ನೀವು ನೀಟಾಗಿ ಕರೆಕ್ಟ್ ಆಗಿ ಮಾಡ್ಲಿಕ್ಕೆ ನಿಮಗೆ ಅನುಕೂಲ ಆಗುತ್ತದೆ. ಯಾಕಂದ್ರೆ ಈಗ ಮಿಡ್ ಟರ್ಮ್ ಅಲ್ಲಿ ಸಾಮಾನ್ಯವಾಗಿ ನಿಮಗೆ 10 ಟೈಪ್ ಗ್ರಾಮರು MCQ ಅಲ್ಲಿ ಬರುತ್ತದೆ. ಈಗ ನಿಮ್ಮ ಟೀಚರ್ಸ್ ಕೇಳ್ತಾರೆ 10 ಟೈಪ್ ಗ್ರಾಮರ್ MCQ ಅಲ್ಲಿ ಇರುತ್ತದೆ. ಇನ್ನು 5 ಟೈಪ್ ಗ್ರಾಮರ್ ನಿಮಗೆ ವಾಕ್ಯದಲ್ಲಿ ಬರೆಯುವುದು ಇರುತ್ತದೆ. ಹೇಳಿದಾರ? ಪೋರ್ಷನ್ ಕೊಟ್ಟಿದ್ದಾರಾ? ಕೊಟ್ಟಿದ್ದಾರೆ ಮ್ಯಾಮ್. ಕೊಟ್ಟಿರ್ತಾರೆ. ಸಾಮಾನ್ಯವಾಗಿ ಎಲ್ಲ ಶಾಲೆಗಳಲ್ಲಿ ನಿಮಗೆ ಪೋರ್ಷನ್ ಕೊಟ್ಟಿದ್ದಾರೆ. ಯಾಕಂದ್ರೆ ಯಾವ ಲೆಸನ್ ಅಂತ ಹೇಳಿದಾರೆ ಅಂದಾಗ ಆ ಲೆಸನ್ ಜೊತೆಗೆ ನಿಮಗೆ ಗ್ರಾಮರ್ ಯಾವ್ಯಾವ್ದಂತ ಹೇಳಿರ್ತಾರೆ. ಗ್ರಾಮರ್ ಯಾವ್ಯಾವ್ದಂತ ಹೇಳಂಗಿಲ್ಲ, ಎಲ್ಲಾ ಗ್ರಾಮರು ಕವರ್ ಆಗಿರುತ್ತದೆ. ನಿಮಗೆ 19 ಟೈಪ್ ಗ್ರಾಮರ್ ಬಂದಿರುತ್ತದೆ. ಆ 19 ಟೈಪ್ ಗ್ರಾಮರ್ ಅಲ್ಲಿ ನಿಮಗೆ 15 ಟೈಪ್ ಗ್ರಾಮರು ನೀವು ಬರಿಬೇಕು. ಆ 15 ಟೈಪ್ ಗ್ರಾಮರ್ ಅಲ್ಲಿ 10 ಟೈಪ್ ಗ್ರಾಮರು MCQ ಇರುತ್ತದೆ. ಇನ್ನು 5 ಟೈಪ್ ಗ್ರಾಮರು ನಿಮಗೆ ವಾಕ್ಯದಲ್ಲಿ ಬರೆಯುವಂತ ಗ್ರಾಮರ್ಗಳು ನಿಮಗೆ ಬಂದಿರುತ್ತದೆ. ಗೊತ್ತಾಗ್ತಾ ಇದೆಯಾ? ಹಾಗಿದ್ರೆ ಜೋಡು ನುಡಿಯಲ್ಲಿ ಅಥವಾ ಜೋಡು ಪದದಲ್ಲಿ ಏನಾದ್ರೂ ನಿಮಗೆ ಡೌಟ್ ಇದೆಯಾ ಮಕ್ಕಳೇ? ಗೊತ್ತಾಯ್ತಾ? ವೆರಿ ಕ್ಲಿಯರ್ ಆಯ್ತಾ? ಮ್ಯಾಮ್, ಇವಾಗ ದೊಡ್ಡ ಲೆಟರ್ಸ್ ಕೊಟ್ಟಿರ್ತಾರೆ ಮ್ಯಾಮ್, ಡಿಫ್ರೆಂಟ್ ವರ್ಡ್ಸ್ ಇರುತ್ತೆ, ಅದಕ್ಕೆ ಡಿಫ್ರೆಂಟ್ ಆಗಿ ಹೆಂಗ್ ಫೈಂಡ್ ಮಾಡೋದು ಮ್ಯಾಮ್? ಬೇರೆ ಲೆಟರ್ ಏನದು ದೊಡ್ಡ ಲೆಟರ್ಸ್ ಅಂದ್ರೆ? ಮ್ಯಾಮ್, ಅವಾಗ ಫಸ್ಟ್ ಒಂದು ಪದ ತೋರಿಸಿದ್ರಲ್ಲ ಮ್ಯಾಮ್, ಅದಕ್ಕೆ ಡಿಫ್ರೆಂಟ್ ಮೀನಿಂಗ್ ಇತ್ತಲ್ವಾ ಮ್ಯಾಮ್? ಯಾವುದು? ನೀನ್ ಹೇಳಿ, ನನಗೆ ಹೇಳ್ತೀನಿ. ಒಂದು ನಿಮಿಷ, ಯಾವದಮ್ಮ ಇದ? ಇಲ್ಲಿ ನೋಡಿ, ತೋಟ, ಇಲ್ಲಿ ತುಡಿಕೆ ಅಂತ ಇದೆ. ನೀವು ತೋಟ ಕಾಟ ಎಲ್ಲ ಬರೆದ್ರೆ ಅದು ತಪ್ಪಾಗ್ತದೆ. ತುಡಿಕೆ, ಇದು ತೋಟದ ಅರ್ಥ ಬೇರೆ, ತುಡಿಕೆಯ ಅರ್ಥ ಬೇರೆ. ತುಡಿಕೆ ಅಂದ್ರೆ ಏನು? ತುಡಿಕೆಯಲ್ಲಿ ಬೇರೆ ಬೇರೆ ರೀತಿಯ ಒಂದು ಅರ್ಥವನ್ನು ನಾವು ಕೊಡ್ತೀವಿ. ತುಡಿಕೆ ಆಗಿದೆ ಅಂದ್ರೆ ಕೆಲವೊಂದ್ಸಲ ತುರಿಕೆ ಬೇರೆ. ತುರಿಕೆ ಅಂದ್ರೆ ಕಡ್ತ. ತುಡಿಕೆ ಅಂತ ಹೇಳಿದ್ರೆ ಈ ಎತ್ತುಗಳು, ದನಕರುಗಳೆಲ್ಲ ಈಗ ತಿನ್ಲಿಕ್ಕೆ ಅಂತ ಮೇವು ತಿನ್ಲಿಕ್ಕೆ ಅಂತ ಹೋಗಿ, ತುಡಿಕೆ ಅಂದ್ರೆ ತಿನ್ಲಿಕ್ಕೆ ಹುಡ್ಕೊಂಡು ಹೋಗಿ ತಿನ್ಬಿಡ್ತಾವ ಮೇವುಗಳು. ಆ ರೀತಿ ಅಥವಾ ಇನ್ನೊಂದು ತುಡಿಕೆ ಅಂತ ಹೇಳಿದ್ರೆ ಚಿಕ್ಕ ಗುಡಿಸಲು, ಸಣ್ಣದಾದಂತ ಒಂದು ಗುಡಿಸಲು ಅಂತಾನೂ ಬರುತ್ತದೆ. ತುಡಿಕೆ ಅಂದ್ರೆ ಈ ರೀತಿಯಾಗಿ ಇದು ಬೇರೆ ಬೇರೆ ರೀತಿಯ ಅರ್ಥ ಕೊಡುತ್ತದೆ. ತೋಟ ಅಂದ್ರೆ ಗೊತ್ತಾಯ್ತಾ? ಅಡಿಕೆಯ ತೋಟ ಅಥವಾ ಮಾವಿನ ತೋಟ ಇರ್ಬೋದು, ಯಾವುದೇ ತೋಟ. ಇನ್ನೊಂದು ತುಡಿಕೆ ಅಂದ್ರೆ ಚಿಕ್ಕ ಗುಡಿಸಲು ಅಥವಾ ಮನೆ, ಆ ರೀತಿ ಬರುವಂತ ಪದ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಯ್ತು. ಓಕೆ. ನೆಕ್ಸ್ಟ್ ಇಲ್ಲಿ ಯಾವ್ದಮ್ಮ ಹೇಳಮ್ಮ? ಹಕ್ಕು ಅಂದ್ರೆ ಏನ್ ಹೇಳಿ? ರೆಸ್ಪಾನ್ಸಿಬಲ್. ನಿಮ್ಮ ಹಕ್ಕು ಏನು? ನನ್ನ ಹಕ್ಕು ಅದು. ಎಸ್. ಇಲ್ಲಿ ಕರ್ತವ್ಯ ಅಂದ್ರೆ ಏನು? ನಿನ್ನ ಕೆಲಸ ಅಲ್ವಾ, ನಿನ್ನ ಡ್ಯೂಟಿ ಅಂತ. ರೆಸ್ಪಾನ್ಸಿಬಿಲಿಟಿ. ಏನಮ್ಮ? ರೆಸ್ಪಾನ್ಸಿಬಿಲಿಟಿ. ಕರ್ತವ್ಯ ಅಂದ್ರೆ ಇಲ್ಲಿ ಕೆಲಸ, ಕರ್ತವ್ಯ ಕೆಲಸ, ನಿನ್ನ ಡ್ಯೂಟಿ ಅಂತ ಕೆಲಸ. ಇದು ಕರ್ತವ್ಯ ಕೆಲಸ ಅಂತ. ಹಾಗಾಗಿ ಇಲ್ಲಿ ನೋಡಿ, ಅರ್ಥ ಕರೆಕ್ಟ್ ಆಗಿ ಇರುತ್ತದೆ. ಬೇರೆ ಬೇರೆ ಅರ್ಥವನ್ನು ಕೊಡ್ತದೆ. ಈ ಪದದ ಅರ್ಥ ಬೇರೆ, ಈ ಪದದ ಅರ್ಥ ಬೇರೆ.
ಹಕ್ಕು ಬಿಕ್ಕು ಕೊಟ್ಟಿದ್ರೆ ಇದು ನಿಮಗೆ ತಪ್ಪಾಗುತ್ತದೆ. ಮೊದಲನೇ ಪದಕ್ಕೆ ಅರ್ಥ ಇರ್ತಿತ್ತು, ಎರಡನೇ ಪದಕ್ಕೆ ಅರ್ಥ ಇರುವುದಿಲ್ಲಾಗಿತ್ತು. ಆದ್ರೆ ಹಕ್ಕು ಕರ್ತವ್ಯ ಅಥವಾ ಹಕ್ಕು ಬಾಧ್ಯ ಅಂತನೂ ಕೂಡ ಬರ್ಬೋದು ನಿಮಗೆ. ಓಕೆನಾ? ಹಾ ಮ್ಯಾಮ್. ಓಕೆ, ನೆಕ್ಸ್ಟ್ ಇನ್ನೇನು ಯಾವ್ದು ಕೇಳಿದಮ್ಮ ಇಲ್ಲಿ? ಇಲ್ಲಿ ಯಾರೋ ಹೇಳಿದ್ರು ಇದು ಮ್ಯಾಮ್. ಹಾ, ಜೋಡು ನುಡಿ ಅಂತ ಹೇಳಿದ್ರೆ ಅಲ್ವಾ? ತುತ್ತ ತುದಿ ಅಂದಾಗ ನೀವ್ ಏನ್ ಮಾಡ್ಬೇಕು ಅದನ್ನ ನಾನು ಹೇಳ್ತೀನಿ, ಈಗ ಬರುತ್ತದೆ. ಆದ್ರೆ ಈ ಪದವನ್ನು ನೀವು ಬಿಡಿಸ್ಬೇಕಾಗತ್ತದೆ. ಬಿಡಿಸಿದಾಗ ನಿಮಗೆ ಗೊತ್ತಾಯ್ತು. ನೀವು ತುತ್ತ ತುದಿ ಅಂದ್ರಾಗ ಜೋಡಿ ಪದ ಯಾವುದು ಅಂದಾಗ ನಿಮ್ಗೆ ಇಲ್ಲಿ ಏನಾಯ್ತು, ನೀವು ಆಪ್ಷನ್ಸ್ ನೋಡ್ಕೊಳ್ಬೇಕು. ಈ ಆಪ್ಷನ್ಸಿಗೆ ಮತ್ತೆ ಬರ್ತೀನಿ ನಾನು, ಯಾಕಂದ್ರೆ ಈ ಎಲ್ಲ ದುರುಕ್ತಿ, ಜೋಡು ನುಡಿ, ಅನುಕ್ರಮ ಎಲ್ಲ ಮೂರು ಮಾಡ್ಕೊಂಡು ನಿಮ್ಗೆ ಇಲ್ಲಿ ಆಪ್ಷನ್ಸ್ ಮತ್ತೆ ಬರ್ತೀನಿ ನಾನು. ಯಾಕಂದ್ರೆ ಇದರಲ್ಲಿ ಯಾವುದು ಅಂತ ಕಂಡುಹಿಡಿಯಲಿಕ್ಕೆ 4 ಆಪ್ಷನ್ಸ್ ಕೊಟ್ಟಾಗ ಯಾವುದನ್ನು ನೀವು ಹೇಗೆ ಮೀನಿಂಗ್ಸ್ ಅನ್ನು ಹುಡ್ಕೊಂಡು ಅರ್ಥ ಹುಡ್ಕೊಂಡು ಹೇಗೆ 4 ನಾನು ಫೈಂಡ್ ಔಟ್ ಮಾಡಬೇಕು, ಆನ್ಸರ್ ಯಾವುದು ಅನ್ನೋದಕ್ಕೆ ಮತ್ತೆ ಗೊತ್ತಾಗುತ್ತೆ. ಈಗ ಗೊತ್ತಾಯ್ತಾ? ಇಲ್ಲಿ ನಿಮಗೆ ತುತ್ತ ತುದಿ ಅಲ್ಲ, ಅದೇ ಸೇಮ್ ಅರ್ಥ ಕೊಡ್ತಾ ಇದೆ ನೋಡಿ. ತುದಿ ತುದಿ ಅಂತ ಅರ್ಥ ಕೊಡ್ತಿದ್ದೆ. ಹೇಗೆ? ಜೋಡು ನುಡಿ ಅಂದ್ರೆ ಬೇರೆ ಅಲ್ವಾ? ಜೋಡಿ ಪದ ಅಂದ್ರೆ ಏನ್ ಅರ್ಥ? ಅದರಲ್ಲಿ ಮೊದಲನೇ ಪದಕ್ಕೆ ಅರ್ಥ ಇರುತ್ತದೆ, ಎರಡನೇ ಪದಕ್ಕೆ ಅರ್ಥ ಇರಲ್ಲ. ಹೌದು. ಇನ್ನೊಂದು ಟೈಪ್ ಇಂದು ಮೊದಲನೇ ಪದದ ಅರ್ಥ ಬೇರೆ, ಎರಡನೇ ಪದದ ಅರ್ಥ ಬೇರೆ. ಹಾಗಿದ್ರೆ ಇದು ಆ ತರದ್ದು ಯಾವುದೂ ಇಲ್ಲಲ್ಲ, ಸರಸರ ಅಂತ ಇದೆ. ರೋಗ ರುಜಿನ ಅನ್ನೋದು ನೋಡಿ, ರೋಗ ಬೇರೆ, ರುಜಿನ ಬೇರೆ. ಬರ ಇದಕ್ಕೆ ಯಾವ್ದು ಮೀನಿಂಗ್ಸು? ಇವೆರಡಕ್ಕೂ ನೋಡಿ ಒಂದ್ಸಲ ಅಲ್ವಾ? ಹಾಗಿದ್ರೆ ತುತ್ತ ತುದಿ, ಇದನ್ನ ಬಿಡಿಸಿದಾಗ ತುದಿ ತುದಿ ಅಂತ ಬಂತು, ಸೇಮ್ ಅರ್ಥ ಕೊಡ್ತಾ ಇದೆ ಹಾಗೆ. ಓಕೆನಾ? ನೆಕ್ಸ್ಟ್ ಇಲ್ಲಿ ನೋಡಿ, ಇದು ಇದರಲ್ಲಿ ಜೋಡಿ ಪದ ಅಲ್ಲ ಅಂತ ನಾವು ಕೇಳಿದೀವಿ ಅಲ್ವಾ? ಹೌದು ಮ್ಯಾಮ್. ಹೌದು. ಇಲ್ಲಿ ಬೆಳಗು ಬೈಗು ಅಂತ ನೀವು ಹೇಳಿದೀಯ ಅಷ್ಟೇ, ಇಲ್ಲಿ ಯಾವುದೇ ಅಂತ ಇದಿಲ್ಲ. ಓಕೆ, ನೆಕ್ಸ್ಟ್ ಇಲ್ಲಿ ಕಪ್ಪ, ಈ ಪದದ ಜೋಡಿ ಪದ ಯಾವುದು ಅಂತ ಹೇಳಿದ್ರಿ? ಕಪ್ಪ ಅಲ್ವಾ? ಕಾಣಿಕೆ. ಇದು ಕಾಣಿಕೆ ಅಂದ್ರೆ ಏನು? ಕಾಣಿಕೆ ಅಂದ್ರೆ ನೀವು ದೇವಸ್ಥಾನಕ್ಕೆ ಹೋದಾಗ ಕಾಣಿಕೆ ಹಾಕಲ್ವಾ? ನಾವು ದೇವಸ್ಥಾನಕ್ಕೆ ಹೋದಾಗ ಉಂಡಿಗೆ ಕಾಸೆಲ್ಲ ಹಾಕ್ತಿರ್ವಲ್ಲ, ಅದಕ್ಕೆ ಕಾಣಿಕೆ ಅರ್ಥ ಇದೆ. ಕಪ್ಪ ಅಂದ್ರೆ ಏನು? ದುಡ್ಡು, ಬಂಗಾರ, ಹಣ ಅಂತ, ಆ ರೀತಿ ಅಲ್ವಾ? ಕಪ್ಪ ಕೊಡಬೇಕೆ? ಕಪ್ಪ ಕಿತ್ತೂರು ರಾಣಿ ಚೆನ್ನಮ್ಮ ನೀವು ಕೇಳಿರ್ಬೋದಲ್ಲ, ಆ ರೀತಿಯಾದಂತ ಒಂದು ಅರ್ಥವನ್ನು ಕೊಡುತ್ತದೆ. ಓಕೆನಾ? ಮತ್ತೇನಾದ್ರು ಡೌಟ್ ಇದೆಯಾ? ಇಲ್ಲ ಮ್ಯಾಮ್. ಓಕೆ, ಅವಳು ಕೇಳಿದ್ಲಲ್ಲ ಯಾರು, ಇನ್ನು ದೊಡ್ಡ ದೊಡ್ಡ ಪದಗಳು ಬಂದಾಗ, ದೊಡ್ಡ ದೊಡ್ಡ ಅಕ್ಷರಗಳು ಬಂದಾಗ ಹೇಗೆ ಅಂತ. ಹೌದಾ, ನೀನೇ ಕೇಳಿದೆ? ಓಕೆ, ತೊಂದ್ರೆ ಇಲ್ಲಮ್ಮ, ಡೌಟ್ ಕ್ಲಿಯರ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಗೆಡ್ಡೆ ಗೆಣಸು. ಇಲ್ಲಿ ನೋಡಿ, ಗೆಡ್ಡೆ ಬೇರೆ, ಗೆಣಸು ಅಲ್ವಾ? ಅರ್ಥ ಇದೆಯಲ್ವಾ ಅದಕ್ಕೆ? ಯಾಕಂತ ಹೇಳಿದ್ರೆ ಇಲ್ಲಿ ನಿಮ್ಗೆ ಏನಾಗುತ್ತದೆ, ವಾಕ್ಯದಲ್ಲಿ ಕೊಟ್ಟಾಗ್ಲೂ ಕೂಡ ನೀವು ಕಂಡುಹಿಡಿಬೇಕಾಗುತ್ತದೆ. ವಾಕ್ಯದಲ್ಲಿ ಕೊಟ್ಟಾಗ್ಲೂ ಸಹ ಅವು ಏನು ಅನ್ನೋದನ್ನು ಕಂಡುಹಿಡಿಬೇಕಾಗುತ್ತದೆ. ಗೊತ್ತಾಯ್ತಾ? ಗೊತ್ತಾಯ್ತು ಮ್ಯಾಮ್. ಓಕೆ, ನೆಕ್ಸ್ಟ್ ನೋಡಿ. ಹಾಗಿದ್ರೆ ಜೋಡಿ ನುಡಿ ಅಥವಾ ಜೋಡು ಪದದಲ್ಲಿ ಯಾವ್ದಾದ್ರು ಡೌಟ್ ಇದೆಯಾ ಮಕ್ಕಳೇ? ಇಲ್ಲ ಮ್ಯಾಮ್. ಏನಿಲ್ಲ. ಮುಂದೆ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಒಂದೆರಡು ಉದಾಹರಣೆಗಳು ನೋಡ್ಕೊಂಡು ಹೋಗೋಣ. ಇದನ್ನ ಯಾರು ಹೇಳ್ತೀರಾ? ಓದಿ ಮಕ್ಕಳೇ, ಯಾರಾದ್ರೂ ಗೊತ್ತು? ಇದರ ಜೋಡು ನುಡಿ ಡ್ಯಾಶ್. ಗೊತ್ತು. ಇದರ ಜೋಡು ನುಡಿ ಯಾವುದು? ಯಾರು ಹೇಳ್ತೀರಾ? ಗುರಿ. ಗೊತ್ತು, ಗುರಿ. ಫಸ್ಟ್ ಒನ್ ನಿಮಗೆ ಗುರಿ ಕಾಣಿಸ್ತಿಲ್ಲ? ಮರಿ ಕಾಣಿಸ್ತಿಲ್ವಾ? ಗುರಿ ಫಸ್ಟ್. ಕರಿ ಕಾಣ್ತಾ ಇದೆ ಅಲ್ವಾ? ಗೊತ್ತು, ಗುರಿ. ಗೊತ್ತು ಅಂದ್ರೆ ನಿಮಗೆ ಗೊತ್ತಲ್ಲ ಮೀನಿಂಗ್ಸ್, ಗೊತ್ತು ಅಂತ ಹೇಳಿ. ಗುರಿ ಅಂದ್ರೆ ನಿಮ್ಗೆ ಗೊತ್ತಲ್ಲ, ಏಮ್, ನಿಮಗ ಏಮ್ ಗುರಿ, ಅದಕ್ಕೆ ಅರ್ಥ ಇದೆಯಲ್ವಾ? ಇದೆ ಮ್ಯಾಮ್. ಆ ರೀತಿ. ಓಕೆ, ನೆಕ್ಸ್ಟ್ ಗೋರಿ ಅಂದ್ರೆ ಏನರ್ಥ? ಗೋರಿ ಅಂದ್ರೆ ಇದು ಮುಸ್ಲಿಂ ಗೋರಿಗಳು ನೋಡಿದೀಯಾ? ಗೊತ್ತಿದೆಯಾ ಗೋರಿ? ಅಂದ್ರೆ ಗೋರಿ ಅಂದ್ರೆ ಅವರು ಸಮಾಧಿಗಳು ಇರುತ್ತದೆಯಲ್ಲಮ್ಮ, ಗಜನಿ ಮಹಮ್ಮದ್ ಗೋರಿ, ಗಜನಿ ಗೋರಿ, ಮಹಮ್ಮದ್ ಗೋರಿ, ಆತರ ಗೋರಿ ನಿಮ್ಮ ಹಿಸ್ಟ್ರಿಯಲ್ಲಿ ಬರುತ್ತದೆಯಲ್ಲಮ್ಮ ಗೋರಿ. ನಾವು ಗೋರಿ ಅಂತ ಪದ ಯೂಸ್ ಮಾಡ್ತೀರಲ್ವಾ ಮ್ಯಾಮ್? ಏನಮ್ಮ? ಹೌದೌದು, ನಾವು ಗೋರಿ ಅಂತಾನೆ ಕರೆಯೋದಲ್ವಾ? ಯಾವುದಕ್ಕೆ? ಮುಸ್ಲಿಂ ಇದಕ್ಕೆ ಸಮಾಧಿಗೆ ಗೋರಿ ಅಂತ ಕರಿತೀವಲ್ಲಮ್ಮ ನಾವು. ಹೌದು ಮ್ಯಾಮ್. ಗೊತ್ತಾಯ್ತಾ? ಈಗ ಗೋರಿ ಅಂದ್ರೆ ಏನಂತ ಗೊತ್ತಾಯ್ತಲ್ಲ, ಕೇಳಿದ್ರಲ್ಲ ಯಾರು? ಗೊತ್ತಾಯ್ತು. ಆಮೇಲೆ ಇನ್ನೊಂದು ಅರ್ಥ ಅಂದ್ರೆ ಗೋರಿ ಅಂತ ಹೇಳಿದ್ರೆ, ಈಗ ಕೆಲವೊಂದ್ಸಲ
ಈ ವಿಲೇಜ್ ಅಲ್ಲಿ ಗೋರುವುದು ಅಂತ ಹೇಳ್ತೀವಿ ನಾವು, ಗೋರಿ ಅಂತ, ಅಡಿಕೆಗಳನ್ನೆಲ್ಲ ಗೋರಿ ಆ ರೀತಿ ಅಂದ್ರೆ ಒಂದ್ ಕಡೆ ಹಿಂಗ್ ಹಾಕುವುದು ಅಂತ ಅರ್ಥ. ಅದು ಕೂಡ ಒಂದು ಅರ್ಥ ಇದೆ ಅದಕ್ಕೆ. ಗೋರಿಗೆ ಇನ್ನೊಂದು ಅರ್ಥನೂ ಬರುತ್ತದೆ. ನಾವು ಅದು ಬರೀ ಮುಸ್ಲಿಂ ಗೋರಿ ಅಂತ ಆ ತರ ಹೇಳೋದಿಲ್ಲ. ಇನ್ನೊಂದು ನಾವು ಕನ್ನಡದಲ್ಲಿ ಆ ರೀತಿ ಪದವನ್ನು ಬಳಸ್ತೀವಿ. ಗೋರಿ, ಅಡಿಕೆಯನ್ನೆಲ್ಲ ಗೋರಿ, ಆ ರೀತಿ ಪದವನ್ನು ಸಹ ನಾವು ಬಳಸ್ತೀವಿ. ಓಕೆ, ನೆಕ್ಸ್ಟ್ ಸತಿ. ಪತಿ. ಪತಿ, ಪತಿ. ಇದು ಗೊತ್ತು, ಈಗ ನೋಡಿದ್ವಲ್ಲ, ಗೊತ್ತಾಯ್ತು. ಓಕೆ, ಇದು ಯಾರು ಓದ್ತೀರಾ? ಚಿಕ್ಕ ಮಕ್ಕಳಿಗೆ ಹಾ, ವೇಷಗಳನ್ನು ನಾವು ತೊಡಗಿಸುತ್ತೇವೆ. ಇದರಲ್ಲಿ ಜೋಡು ನುಡಿ ಗುರುತಿಸಿ. ಹಾ, ಈ ಪದದಲ್ಲಿ ಯಾವುದು ಜೋಡು ನುಡಿ? ಮ್ಯಾಮ್ ಆಪ್ಷನ್ 3 ವೇಷಭೂಷಣಗಳು. ವೇಷಭೂಷಣಗಳು ಮ್ಯಾಮ್. ಎಸ್, ವೆರಿ ಗುಡ್. ಒಂದು ವಾಕ್ಯವನ್ನು ಕೊಟ್ಟಾಗ್ಲೂ ಕೂಡ ನಿಮಗೆ ಗೊತ್ತಾಗ್ಬೇಕು. ವಾಕ್ಯ ಕೊಟ್ಟಾಗ್ಲೂ ಸಹ ಇಲ್ಲಿ ಯಾವುದು ನಿಮಗೆ ಜೋಡು ನುಡಿಯಾಗಿರುತ್ತದೆ ಅನ್ನೋದನ್ನು ನೀವು ಕಂಡುಹಿಡಿಬೇಕಾಗುತ್ತದೆ. ವೆರಿ ಗುಡ್. ಓಕೆ, ನೆಕ್ಸ್ಟ್ ನಾವೀಗ ಇಲ್ಲಿ ನೋಡಿ, ಇದನ್ನು ಓದಿ. ಇದು ನಿಮ್ಮ ಪುಸ್ತಕದಲ್ಲಿ ಬಂದಿದೆ ಅಲ್ವಾ? ಈ ಪಾಠ ಆಗಿದೆಯಾ? ಆಗಿದೆ ಅಂತ ಯಾರ ಹೇಳಿದ್ರಿ ಇವತ್ತು? ಮಿಸ್, ನಮಗೆ ಪಾರ್ಟ್ 1 ಎಲ್ಲ ಮುಗ್ದು ಹೋಗಿದೆ. ಮ್ಯಾಮ್ ಆಗಿದೆ ಮ್ಯಾಮ್. ಯಾರು ಹೇಳ್ತೀರಿ? ಇದು ಪಾಠ ಬಂದಿದೆಯಲ್ಲ, ಹಾಗಿದ್ರೆ ಯಾರು ಹೇಳ್ತಾರೆ ಈ ಪದವನ್ನು? ನಮೋ ನಮೋ, ಯಾರು ಹೇಳೋದು ಇದನ್ನ? ಯಾವುದಕ್ಕೆ ನಮೋ ನಮೋ ಅಂತ ಹೇಳ್ತಾರೆ? ಯಾರು ಹೇಳ್ತಾರೆ ಈ ಪದ? ಶಬರಿ ಪಾಠ ಆಗಿದೆಯೇ ಮಕ್ಕಳೇ? ಹಾ ಮ್ಯಾಮ್ ಆಗಿದೆ. ಹಾ ಮ್ಯಾಮ್ ಆಗಿದೆ. ಹಂಗಿದ್ರೆ ಇದು ನಿಮ್ಗೆ ಬಂದಿದೆ ಅಂತ ಅರ್ಥ ಆಯ್ತಲ್ವಾ? ಶಬರಿ ಪಾಠದಲ್ಲಿ ಬರ್ಲಿಲ್ವಾ ಇದನ್ನ? ಬಂದಿದೆ ಮ್ಯಾಮ್. ಹಾ, ಇದು ಎಂತ ಪದ? ನೋಡಿ, ಮೊದಲನೇ ಪದಕ್ಕೆ ಅರ್ಥ ಕೊಟ್ಟಿರ್ತಾರೆ, ಸಾರಿ, ಮೊದಲನೇ ಪದಕ್ಕೆ ಉತ್ತರವನ್ನು ಕೊಟ್ಟಿರ್ತಾರೆ. ನೀವು ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಉತ್ತರ ಬರೆಯಿರಿ ಅನ್ನೋದು. ಇದು ಕೂಡ ನಿಮ್ಮ ಆಪ್ಷನ್ ನಲ್ಲಿ ಈ ರೀತಿಯಾಗಿ ಕೂಡ ಕೇಳ್ಬೋದು. ಗ್ರಾಮರ್ ಅಲ್ಲಿ ಕೂಡ ಈ ರೀತಿಯಾಗಿ ಕೇಳ್ಬೋದು. ಯಾಕಂದ್ರೆ ಮೊದಲನೇದಕ್ಕೆ ನಿಮಗೆ ದ್ವಿರುಕ್ತಿ ಕೇಳ್ಬಿಟ್ಟು ಇನ್ನೊಂದು ಕೇಳಿದರೆ ಯಾರು ಹೇಳ್ತೀರಾ? ಇದು ಯಾವುದು, ಎಂತ ಪದ ಇದು? ಜೋಡು ನುಡಿ. ಜೋಡು ನುಡಿ. ಧೀರ ಶೂರ, ಇದು ಜೋಡು ನುಡಿ. ಈ ರೀತಿಯಾಗಿ ಕೂಡ ಕೇಳ್ತಾರೆ ಆಪ್ಷನ್ಸ್. ಓಕೆ, ಇದು ನಿಮಗೆ ಶಬರಿ ಪಾಠದಲ್ಲಿ ಬಂದಿಲ್ವಾ? ಶಬರಿ ಲಾಸ್ಟ್ ಎಂಡ್ ಅಲ್ಲಿ ಹೇಳ್ತಾರಲ್ಲ, ಅದಕ್ಕೆ ಹೇಳೋದು. ಆ ಪಾಠದಲ್ಲಿ ನೀವು ನೋಡುವಾಗ ಅಲ್ಲಿ ಬಂದಿತ್ತು. ಓಕೆ, ಹಾಗಾಗಿ ನಾನು ಕೇಳಿದೆ. ಓಕೆ, ನೆಕ್ಸ್ಟ್ ಮಕ್ಕಳೇ, ಇದನ್ನ ನೀವು ಬೇಕಾದ್ರೆ ಒಂದು ಸ್ಕ್ರೀನ್ ಶಾಟ್ ತಗೊಳ್ಳಿ ಮಕ್ಕಳೇ. ಇದನ್ನ ನಾನು ಇಲ್ಲಿ ಹಾಕಿದ್ದೀನಿ. ಇದಿಷ್ಟು ನಿಮ್ಮ ಪುಸ್ತಕದಲ್ಲಿರುವಂತ ಕೆಲವು ಪದಗಳನ್ನು ನಾನು ಇಲ್ಲಿ ಹಾಕಿದ್ದೀನಿ. ನಾನು ನೋಡಿ, ಹಕ್ಕು ಬಾಧ್ಯತೆ, ಇಲ್ಲಿ ಇದು ಬಂದಿದೆ ನೋಡಿ. ಅವಾಗ ಬಂತಲ್ಲ ಇಲ್ಲಿ ಕೆಲವು ಪದಗಳು ನೋಡಿ. ಇದು ಗೊತ್ತಾಯ್ತಾ? ಕಪ್ಪ ಕಾಣಿಕೆ ನೋಡಿ. ಹಾ ಮ್ಯಾಮ್ ಗೊತ್ತಾಯ್ತು. ಅಚ್ಚುಮೆಚ್ಚು, ಆಚಾರ ವಿಚಾರ ನೋಡಿ. ಇವೆಲ್ಲ ಅಂದ ಚಂದ. ಹಾ, ಅಲ್ಲಿ ಬಂತು ನಿಮಗೆ. ಉಡುಗೆ ತೊಡುಗೆ, ತಳಬುಡ, ಆಟ ಪಾಠ, ತೀರ್ಥ, ತಿಂಡಿ ತೀರ್ಥ ಅಥವಾ ತಿಂಡಿ ತೀರ್ಥ, ದಿಕ್ಕು ದೆಸೆ, ಒಳಗೆ ಹೊರಗೆ, ಹಳ್ಳ ಕೊಳ್ಳ, ಪಾಠ ಪ್ರವಚನ ನೋಡಿ. ಎಡರು ತೊಡರು, ಗತ್ತು ಗಮ್ಮತ್ತು ನೋಡಿ. ಪಂಡಿತ ಪಾಮರ, ಗುಡಿ ಗೋಪುರ, ಕುಲ ಗೋತ್ರ, ಗಿಡ ಗಂಟೆ, ಭಯ ಭಕ್ತಿ. ಇದೆಲ್ಲ ನಿಮಗೆ ಮಾನ ಮರ್ಯಾದೆ, ಆಹಾರ ವಿಹಾರ, ಪ್ರೀತಿ ವಿಶ್ವಾಸ ನೋಡಿ. ಸುಣ್ಣ ಬಣ್ಣ, ಅಡ್ಡಿ ಆತಂಕ, ಸೊಪ್ಪು ಸದೆ. ಇವೆಲ್ಲವೂ ಕೂಡ ನಿಮಗೆ ನಿಮ್ಮ ಎಕ್ಸಾಮ್ ಅಲ್ಲಿ ಯಾವುದು ಬಂದ್ರೂ ಕೂಡ ನೀವು ಇದು ಇಷ್ಟು ಆಪ್ಷನ್ ಅಲ್ಲಿ ನಿಮಗೆ ಯಾವುದಾದ್ರು ಒಂದು ಬಂದಿರುತ್ತದೆ. ಲಾಸ್ಟ್ ಇಯರ್ ಹಣ್ಣು ಹಂಪಲು ಕೇಳಿದ್ರು ಮಕ್ಕಳೇ. ಹೌದು ಮ್ಯಾಮ್. ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ನೋಡಿದ್ರ ನೀವು? ನೋಡಿದ್ದೀರಿ ಮ್ಯಾಮ್ ನಾವು. ಹೌದಾ? ತೋರಿಸಿದ್ರ ನಿಮ್ಮ 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 ಶಾಲೆಯಲ್ಲಿ? ಮ್ಯಾಮ್ ನಮ್ ಸೀನಿಯರ್ಸ್ ತೋರಿಸಿದ್ರು ಮ್ಯಾಮ್. ಹೌದಾ? ಓಕೆ, ಗುಡ್ ಗುಡ್ ಗುಡ್. ಓಕೆ, ಇನ್ನು ಅನೇಕ ಪದಗಳು ಕೂಡ ಇಲ್ಲಿ ಇರುತ್ತದೆ ನಿಮಗೆ. ನಾನು ಹೆಚ್ಚಿನ ನಿಮಗೆ ಅಭ್ಯಾಸಕ್ಕೋಸ್ಕರ ಅಂತ ಹೇಳಿ ನಾನು ಇದನ್ನ ಇಲ್ಲಿ ಕೊಟ್ಟಿದ್ದೇನೆ, ನೋಡ್ಕೊಳ್ಳಿ.
ಇದು ತಗೊಂಡ್ರ ಮಕ್ಕಳೇ? ಎಸ್ ಮ್ಯಾಮ್. ಓಕೆ. Yes, ma'am. ಹಾ, ಇಲ್ಲಿ ನೋಡಿ, ಇಲ್ಲೊಂದಿಷ್ಟು ಕೊಟ್ಟಿದ್ದೀನಿ. ಇಲ್ಲಿ Yes. ಹಬ್ಬ, ಹರಿದಿನ, ಪೈರು, ಪಚ್ಚೆ, ನೋಡಿ ಸಾಕಷ್ಟು ಪದಗಳನ್ನು ಇಲ್ಲೆಲ್ಲ ಕೊಟ್ಬಿಟ್ಟಿದ್ದೀನಿ ನಾನು. ನೀವು ಇದನ್ನ ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ, ನಿಮಗೆ ಎಕ್ಸಾಮಲ್ಲಿ ತುಂಬ ಉಪಯೋಗ ಆಗುತ್ತದೆ. ಇಲ್ಲಿ ನಿಮಗೆ ಯಾವುದನ್ನೆಲ್ಲ ಕೇಳ್ಬಹುದು, ಇದನ್ನು ಹೊರತುಪಡಿಸಿ ಮತ್ತಿನ್ಯಾವುದು ನಿಮಗೆ ಕೇಳೋ ಹಾಗಿರಬಾರ್ದು. ಹಾಗಾಗಿ ನಾನು ಎಲ್ಲವನ್ನು ಜೋಡಿ ನುಡಿ ಅಥವಾ ಜೋಡು ಪದಗಳನ್ನೆಲ್ಲ ಇಲ್ಲಿ ನಾನು ಕೇಳಿದ್ದೀನಿ ಮಕ್ಕಳೇ, ನಿಮಗೆ ಉಪಯೋಗ ಆಗಲಿ ಎಕ್ಸಾಮಿಗೆ, ಅಥವಾ ನಿಮಗೆ ಈಗ ಮಿಡ್ ಟರ್ಮಲ್ಲೂ ಕೂಡ ಉಪಯೋಗ ಆಗುತ್ತದೆ. ಇದೆಲ್ಲ ಯಾವ್ದಾದ್ರು ಒಂದು ಇದ್ದೇ ಇರುತ್ತದೆ ಇದರೊಳಗೆ, ಇಷ್ಟರೊಳಗೇನೆ ನಿಮಗೆ ಒಂದು ಇದ್ದೇ ಇರುತ್ತದೆ. ಮುಂದೆ ಹೋಗ್ಬೋದಾ? ತಗೊಂಡ್ರ ಮಕ್ಕಳೇ? ತಗೊಂಡಿಲ್ಲ ಅಂದ್ರೆ ತಗೊಳ್ಳಿ ಪರವಾಗಿಲ್ಲ. ಲಾಸ್ಟ್ ಇಯರ್ ಹಣ್ಣು ಹಂಪಲು ಬಂದಿತ್ತು, ನಿಮ್ ಸೀನಿಯರ್ ತೋರಿಸಿದಾರೆ ಅಂತ ಹೇಳಿದ್ರಲ್ಲ ಮಕ್ಕಳೇ? ಹೌದು ಮ್ಯಾಮ್. ಓಕೆ ಓಕೆ. ನೆಕ್ಸ್ಟ್ ಯಾರು ಓದ್ತೀರಾ ಈಗ? ಇಲ್ಲೊಂದಿಷ್ಟು ಪದಗಳಿದ್ದಾವೆ. ಈ ಪಾಠ ಆಯ್ತಾ? ವಚನಕಾರರು ಇಲ್ಲ ಮ್ಯಾಮ್. ಆಗಿರುತ್ತದೆ. ಎದೆಗೆ ಬಿದ್ದ ಅಕ್ಷರ ಆಯ್ತಾ? ಇಲ್ಲ ಮ್ಯಾಮ್. ಆಗ್ಲಿಲ್ವಾ? ಆ ಪಾಠದಲ್ಲಿ ಓಕೆ, ಪರವಾಗಿಲ್ಲ. ಆ ಪಾಠದಲ್ಲಿ ಕೆಲವೊಂದುಗಳು ಬಂದಿರುವಂತ ಕೆಲವೊಂದು ಪದಗಳನ್ನೆಲ್ಲ ನಾನು ಇಲ್ಲಿ ನಿಮಗೆ ಹಾಕಿದ್ದೀನಿ. ನೀವು ಇದನ್ನ ನೋಡ್ಕೊಳ್ಳಿ ಮಕ್ಕಳೇ, ಇದು ಕೂಡ ನಿಮಗೆ ಉಪಯೋಗಕ್ಕೆ ಬರುತ್ತದೆ ಅನ್ನೋದಕ್ಕೋಸ್ಕರ ನಾನು ಕೆಲವೊಂದು ಪಾಠದ ಒಳಗೆ ಬಂದಿರುವಂತ ಪದಗಳು ಅಥವಾ ನಿಮಗೆ ಯಾವುದನ್ನು ಕೇಳ್ಬಹುದು ಆ ಪದಗಳನ್ನೆಲ್ಲ ಇಲ್ಲಿ ನಾನು ಕೊಟ್ಟಿದ್ದೀನಿ ನಿಮಗೆ. ಓಕೆನಾ ಮಕ್ಕಳೇ? ಓಕೆ, ಹಾಗಿದ್ರೆ ನೆಕ್ಸ್ಟ್ ಯಾವುದು, ಯಾರು ಹೇಳ್ತೀರಾ? ದ್ವಿರುಕ್ತಿ. ಹಾ, ತಿರುಗ್ತಿ ಅಂದ್ರೆ ಏನು ಅನ್ನೋದನ್ನು ನೋಡೋಣ. ಯಾರಾದ್ರೂ ಹೇಳ್ತೀರಾ? ಮ್ಯಾಮ್ ಸರಸರ. ಹಾ, ಸರಸರನ? ಹಾವು ಸರಸರ ಮ್ಯಾಮ್ ಅಂದ್ರೆ ಒಂದೇ ವರ್ಡ್ ಎರಡ್ ಸರಿ ರಿಪೀಟ್ ಆಗೋದು. ಸರಸರ ಹೆಂಗೆ ಒಂದೇ ಪದ ಎರಡ್ ಸಲ ಬರುತ್ತದೆ? ಆದ್ರೆ ಒಂದೇ ರೀತಿಯ ಹಾಗೂ ಒಂದೇ ಪದದ ಅರ್ಥವನ್ನು ನೀಡುವುದು. ಓಕೆ, ಮತ್ತೆ ಯಾರಾದ್ರೂ ಹೇಳ್ತೀರಾ? ನೀರು ಜಲ ಜಲ ಹರಿಯಿತು. ಬೇಗ ಬೇಗ ಬಾ. ಓಕೆ, ಬೇಗ ಬೇಗ. ನೀರು ಅಲ್ಲ, ನೀರು ಜಳ ಜಳ ಹರಿಯಿತು. ಓಕೆ, ಹೋಗು ಹೋಗು. ಓಕೆ, ಬೇಗ ಬೇಗ. ಓಕೆ, ನೀರು ಜಳ ಜಳ ಹರಿಯಿತು ಹೆಂಗೆ ಅದು? ಮ್ಯಾಮ್ ಜಲ ಜಲ ಅನುಕರಣಾವ್ಯಯ. ಓಕೆ, ಆ ರೀತಿನ? ಓಕೆ, ನೋಡೋಣ. ನಾನು ನಿಮಗೆ ಕ್ಲಿಯರ್ ಕೊಡ್ತೀನಿ ಅದ್ರ ಬಗ್ಗೆ. ನಿಮ್ಮಲ್ಲಿ ಕೆಲವೊಂದುಗಳು ಇದಿದ್ದಾವೆ, ನಾನು ಅದಕ್ಕೆ ಕ್ಲಿಯರ್ ಮಾಡ್ತೀನಿ. ಈಗ ಇಲ್ಲಿ ಫಸ್ಟ್ ಇದನ್ನ ತಿಳ್ಕೋಣ. ದ್ವಿರುಕ್ತಿ, ದ್ವಿ ಅಂದ್ರೆ ಏನು? ಯಾರು ಹೇಳ್ತೀರಾ? ಎರಡು. ಹಾ, ದ್ವಿ ಅಂದರೆ ಎರಡು. ಅದನ್ನ ಫಸ್ಟ್ ನಾವು ತಿಳ್ಕೊಂಡ್ ಬಿಡ್ಬೇಕಲ್ವಾ? ಹಾಗಿದ್ರೆ ಉಕ್ತಿ ಅಂದ್ರೆ ಏನು? ಪದ. ಒಂದು ಪದ. ಉಕ್ತಿ ಅಂದ್ರೆ ಹೇಳುವುದು ಅಂತ, ಉಚ್ಚಾರಣೆ ಮಾಡುವುದು. ಅಂದ್ರೆ ಉಕ್ತಿ ಅಂದ್ರೆ ಇಲ್ಲಿ ಹೇಳು. ದ್ವಿ ಅಂದ್ರೆ ಎರಡು, ಉಕ್ತಿ ಅಂದ್ರೆ ಹೇಳು ಅಂತ. ಅಂದ್ರೆ ಒಂದು ಪದವನ್ನು ಎರಡು ಸಾರಿ ಹೇಳುವುದಕ್ಕೆ ನಾವು ದ್ವಿರುಕ್ತಿ ಅಂತ ಕರೆದಿದ್ದೀವಿ. ಒಂದು ಪದವನ್ನು ನೆನ್ಪಿಟ್ಕೊಳ್ಳಿ. ಈಗ ದ್ವಿ ಅಂದ್ರೆ ಪದ ಅಲ್ಲ ಮಕ್ಕಳೇ, ಅಲ್ಲ, ದ್ವಿ ಅಂದ್ರೆ ಎರಡು, ಉಕ್ತಿ ಅಂದ್ರೆ ಪದ ಅಲ್ಲ, ಉಕ್ತಿ ಅಂದ್ರೆ ಹೇಳು ಅಂತ ಅಥವಾ ಹೇಳುವುದು ಅಂತ. ಇಲ್ಲಿ ಹೇಳುವುದು, ದ್ವಿರುಕ್ತಿ ಅಂದ್ರೆ ಏನಂದ್ರೆ ಇಲ್ಲಿ ಹೇಳುವುದು ಅಂತಲೂ ಕೂಡ ಅರ್ಥವನ್ನು ಕೊಡುತ್ತದೆ. ಅಂದ್ರೆ ಇಲ್ಲಿ ಒಂದು ಪದವನ್ನು ಎರಡು ಸಾರಿ ಹೇಳುವುದಕ್ಕೆ ನಾವು ದ್ವಿರುಕ್ತಿ ಅಂತ ಕರಿತೀವಿ. ಒಂದು ಪದವನ್ನು ನೆನ್ಪಿಟ್ಕೊಳ್ಳಿ, ಒಂದು ಪದವನ್ನು ಎರಡು ಸಾರಿ ಒಂದು ಪದವನ್ನು ಎರಡು ಸಾರಿ ಹೇಳುವುದಕ್ಕೆ. ಎರಡು ಸಾರಿ ಹೇಳುವುದನ್ನು
ದ್ವಿರುಕ್ತಿ ದ್ವಿವೃತ್ತಿ ದ್ವಿರುಕ್ತಿ ಎನ್ನುವರು. ನೆನ್ಪಿಟ್ಕೊಳ್ಳಿ ವೆರಿ ಕ್ಲಿಯರ್ ಆಗಿ. ಈಗ ದ್ವಿ ಅಂದ್ರೆ ಎರಡು, ಉಕ್ತಿ ಅಂದ್ರೆ ಹೇಳುವುದು ಅಥವಾ ಹೇಳು ಅಂತ ಅರ್ಥ. ಒಂದು ಪದವನ್ನು ಎರಡು ಸಾರಿ ಹೇಳುವುದಕ್ಕೆ ದ್ವಿರುಕ್ತಿ ಅಂತ ಕರಿತೀವಿ. ಒಂದೇ ಪದ ಅದನ್ನ ಎರಡು ಸಲ ಹೇಳ್ಬೇಕು. ನೀವ್ ಯಾರೋ ಹೇಳಿದ್ರಿ ಸರ ಸರ ಜುಳು ಜುಳುನು ಹೇಳ್ಬಿಟ್ರಿ, ಆದ್ರೆ ಕೆಲವೊಬ್ರು ಹೇಳಿದ್ರು ಬೇಗ ಬೇಗ ಹೋಗು ಹೋಗು ಅಂತಾನು ಹೇಳಿದ್ರು. ಕೆಲವೊಬ್ರು ಕರೆಕ್ಟ್ ಆಗಿ ಪದವನ್ನು ಹೇಳಿದ್ದಾರೆ. ನಿಮಗೆ ಸರಸರ ಅಥವಾ ಜುಳು ಜುಳು ಅಂತ ಹೇಳಿದವರಿಗೆ ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ. ಓಕೆ, ಯಾವ ತರ ಅನ್ನೋದಕ್ಕೆ ನಾನು ಕ್ಲಿಯರ್ ಮಾಡ್ತೀನಿ. ಅದಕ್ಕಿಂತ ಮೊದಲೇ ಕೆಲವು ಉದಾಹರಣೆಗಳನ್ನು ನೋಡ್ಕೊಂಡು ಬರೋಣ, ಅನಂತರ ನಾನು ನಿಮಗೆ ಮತ್ತೆ ಕ್ಲಿಯರ್ ಮಾಡ್ತೀನಿ. ಓಕೆ, ಯಾರು ಓದ್ತೀರಾ ಇದನ್ನ? ಯಾರು ಓದ್ತೀರಾ ಮಕ್ಕಳೇ? ಒಂದು ವಿಶೇಷಾರ್ಥವನ್ನು ವ್ಯಕ್ತಿಸುವುದಕ್ಕಾಗಿ ಒಂದೇ ಅರ್ಥವುಳ್ಳ ಒಂದೇ ಪದವನ್ನು ಎರಡು ಸಲ ಪ್ರಯೋಗ ಮಾಡುವುದಕ್ಕೆ ವಿರುಕ್ತಿ. ಎಸ್, ಕರೆಕ್ಟ್. ಒಂದು ವಿಶೇಷ ಅರ್ಥವನ್ನು ವ್ಯಕ್ತಪಡಿಸುವುದಕ್ಕಾಗಿ ಒಂದೇ ಅರ್ಥವುಳ್ಳ, ನೆನ್ಪಿಟ್ಕೊಳ್ಳಿ ಇಲ್ಲಿ ನೋಡಿ, ಒಂದೇ ಅರ್ಥವುಳ್ಳ. ಒಂದೇ ಪದ ಎರಡ್ ಸಲ ಬರ್ಬಹುದು, ಆದ್ರೆ ಒಂದೇ ಅರ್ಥ ಇದೆಯಲ್ಲ, ಮೀನಿಂಗ್ಸ್ ಇದೆಯಲ್ಲ, ಸೇಮ್ ಮೀನಿಂಗ್ಸ್ ಇದೆಯಲ್ಲ, ಅದು ಬಹಳ ಮುಖ್ಯ. ಯಾರ ನೀವು ಸರಸರ ಹೇಳಿದ್ರಿ, ಅದು ಒಂದು ಪದ ಎರಡ್ ಸಲ ಬರ್ಬಹುದು, ಆದ್ರೆ ಒಂದೇ ಅರ್ಥವುಳ್ಳ ಒಂದು ಪದವನ್ನು ಎರಡು ಸಲ ನೋಡಿ. ಒಂದು ಪದವನ್ನು ಎರಡು ಸಲ, ಒಂದು ಪದ ಎರಡು ಸಲ ಬರುತ್ತದೆ, ಆದ್ರೆ ಅರ್ಥ ಸೇಮ್ ಇರಬೇಕು. ಸಲ ಪ್ರಯೋಗ ಮಾಡುವುದಕ್ಕೆ ನಾವು ದ್ವಿರುಕ್ತಿ ಅಂತ ಕರೆದಿದ್ದೀವಿ. ನೆನ್ಪಿಟ್ಕೊಳ್ಳಿ. ಇದು ಫಸ್ಟ್ ಡೆಫಿನೇಷನ್. ನಿಮ್ಗೆ ಇನ್ನೂ ಸರಳವಾಗಿ ಅಂತ ಹೇಳಿದ್ರೆ, ನಾನು ಅಲ್ಲಿ ಮೇಲ್ಗಡೆ ಹೇಳಿದ್ನಲ್ಲ, ಒಂದು ಪದವನ್ನು ಎರಡು ಸಲ ಹೇಳುವುದಕ್ಕೆ ಅದು ದ್ವಿರುಕ್ತಿ ಅಂತ ಕರೆಯುತ್ತೀವಿ ಅನ್ನೋದು ಕೂಡ ಇದು ನಿಮಗೆ ಅರ್ಥ. ನೆನ್ಪಿಟ್ಕೊಳ್ಳಿ, ಇದು ಡೆಫಿನೇಷನ್ ಯಾವ ರೀತಿ ಇರುತ್ತದೆ ಅಂತ. ಹಾಗಿದ್ರೆ ಈಗ ನೋಡೋಣ. ಈಗ ಯಾರು ಓದ್ತೀರಾ ಇದನ್ನ? ಯಾರು ಓದ್ತೀರಾ? ಈಗೀಗ ಇವಳು ಚೆನ್ನಾಗಿ ಓದುತ್ತಿದ್ದಾಳೆ. ಈ ವಾಕ್ಯದಲ್ಲಿ ಯಾವುದು ದ್ವಿರುಕ್ತಿ ಪದವಾಗಿದೆ? ಈಗೀಗ ಇವಳು ಚೆನ್ನಾಗಿ ಓದುತ್ತಾಳೆ. ಈ ವಾಕ್ಯದಲ್ಲಿ ಯಾವುದು ದ್ವಿರುಕ್ತಿ ಪದವಾಗಿದೆ? ಯಾರು ಹೇಳ್ತೀರಾ? ಈಗೀಗ. ಈಗೀಗ ಹೇಗೆ ಕಂಡುಹಿಡಿದ್ರಿ? ಈಗೀಗ. ಹೇಗೆ? ಅಲ್ಲಿ ಈಗ 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 ನೀವು ಬಿಡಿಸ್ತೀರಂತ ಆಯ್ತು. ಗುಡ್, ವೆರಿ ಗುಡ್. ಹಾಗಿದ್ರೆ ಇಲ್ಲಿ ಆಪ್ಷನ್ಸ್ ಯಾವುದು? ಆಪ್ಷನ್ ಎ ಮ್ಯಾಮ್, ಸಾರಿ ಆಪ್ಷನ್ ಸಿ ಮ್ಯಾಮ್. ಸಿ, ಆಪ್ಷನ್ ಎ. ಹೆಂಗೆ? ಈಗೀಗ ಅಲ್ವಾ? ಈಗೀಗ, ಈಗ ಪ್ಲಸ್ ಈಗ. ಈಗೀಗ ಬಿಡಿಸಿದ್ರೆ ನಿಮ್ಗೆ ಏನಾಗ್ಬೇಕದು? ಈಗೀಗ. ನೋಡಿ, ಅಲ್ಲಿ ಏನಿದೆ ಮೇಲ್ಗಡೆ? ಏನಿತ್ತು ಅಲ್ಲಿ ಮೇಲ್ಗಡೆ? ಏನಿತ್ತು? ಒಂದು ಪದವನ್ನು ಒಂದೇ ಅರ್ಥವನ್ನು ಕೊಡ್ಬೇಕು. ಒಂದು ಪದ ಎರಡು ಸಾರಿ ಬರುತ್ತದೆ, ಎರಡು ಸಲ ಬರುತ್ತದೆ ಅಂತ ಹೇಳಿದ್ದಾರೆ. ಒಂದೇ ಅರ್ಥ ಎರಡು ಸಲ ಬರುತ್ತದೆ. ಹಾಗಿದ್ರೆ ಇಲ್ಲಿ ಬಂತಲ್ಲ ಈಗೀಗ. ಈಗ ಪ್ಲಸ್ ಈಗ, ಈಗ ಪ್ಲಸ್ ಈಗ. ಈ ಪದ ಎರಡು ಸಲ ಬಂದಿದೆ, ಅರ್ಥ ಕೂಡ ಸಮಾನವಾಗಿದೆ. ಮೊದಲನೇ ಪದದ ಅರ್ಥ ಎರಡನೇ ಪದದ ಅರ್ಥ ಸಮಾನವಾಗಿದೆ. ಒಂದು ಪದ ಎರಡು ಸಲ ಬರುತ್ತದೆ, ಎರಡೂ ಪದದ ಅರ್ಥ ಸಮಾನವಾಗಿರುತ್ತದೆ. ಅದಕ್ಕೆ ನಾವೇನಂತ ಕರಿತೀವಿ? ದ್ವಿರುಕ್ತಿ. ಹಾಗೆ ನೋಡ್ತಾ ಹೋಗೋಣ. ಓಕೆ, ನೆಕ್ಸ್ಟ್ ಯಾರು ಓದ್ತೀರಾ? ಅಮ್ಮ, ನಾನೇ ಈ ಚಿತ್ರ ಬರೆದವಳು. ಈ ದ್ವಿರುಕ್ತಿ ಪದವು. ಇಲ್ಲಿ ಯಾವುದು? ಅಮ್ಮ 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 ಅಮ್ಮ. ಸೇಮ್ ಮೀನಿಂಗ್ಸ್ ಇದೆಯಾ? ಎರಡು ಸಲ ಬಂದಿದೆಯಾ? ನೋಡಿ, ಮೊದಲನೇ ಪದದ ಅರ್ಥನು ಸೇಮೆ, ಎರಡನೇ ಪದದ ಅರ್ಥನು ಸೇಮ್ ಇದೆಯಲ್ಲ. ಹಾಗಿದ್ರೆ ಇದೇ ಪದ ಆಗಿರುತ್ತೆ. ಆಪ್ಷನ್ಸ್ ಎ ಆಗಿರುತ್ತದೆಯಲ್ಲ? ಹೌದು ಮ್ಯಾಮ್. ಒಂದು ವಾಕ್ಯವನ್ನು ಕೊಟ್ಟಾಗ್ಲೂ ಸಹ ನೀವು ಹಾಗೇನೆ ಬರೀಬೇಕಾಗುತ್ತದೆ. ಓಕೆ, ನೆಕ್ಸ್ಟ್ ಹೇಗೆ ಹೇಳ್ತೀರಾ? ಯಾರು ಓದ್ತೀರಾ? ಕೆಳಗೆ ಕೊಟ್ಟಿರುವ ಪದಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಬರೆಯಿರಿ. ಎಸ್, ಕೆಳಗಡೆ ಒಂದಿಷ್ಟು ನಿಮಗೆ ಒಂದು 4 ಪದಗಳನ್ನು ಕೊಟ್ಟಿದ್ದಾರೆ. ಅದೊಂದು ಯಾವುದೋ ಒಂದು ಗುಂಪಿಗೆ ಸೇರೋದಿಲ್ಲ ಅಂತ. ಯಾವುದಂತ ಗೊತ್ತಿಲ್ಲ, ನೀವು ಕಂಡುಹಿಡಿಬೇಕು. ಯಾರು ಹೇಳ್ತೀರಾ? ಯಾವುದದು? ಆಪ್ಷನ್ ಬಿ, ಬರಬರ ಸರಸರ. ಎರಡು ಸಲ ಬಂದಿದೆಯಲ್ಲ ನಿಮ್ ಪ್ರಕಾರದಲ್ಲಿ? ಎರಡು ಸಲ ಇಲ್ವಾ ಅದು? ಅದಕ್ಕೆ ಅರ್ಥ ಇಲ್ಲ. ಮ್ಯಾಮ್ ಆಪ್ಷನ್ ಬಿ, ಅದಕ್ಕೆ ಅರ್ಥ ಇಲ್ಲ, ಅದಕ್ಕೋಸ್ಕರ. ಯಾವುದಕ್ಕೆ ಅರ್ಥ ಇಲ್ಲ? ಆಪ್ಷನ್ ಬಿ.
ಮ್ಯಾಮ್ ಆಪ್ಷನ್ ಸಿ ಯಾಕಂದ್ರೆ ಅದು ಅನುಕರಣ ವ್ಯಯ ಮ್ಯಾಮ್. ಯಾವ ಸಿ ಅಂತ ಹೇಳಿದ್ರಲ್ಲ, ಅವರು ಹೇಳಿ ನೋಡೋಣ ಹೆಂಗೆ ಅದು. ಸಿ ಹೇಳಿ ಮಕ್ಕಳೇ, ನಿಮ್ಮ ಡೌಟ್ ಮ್ಯಾಮ್ ಅದು ಅನುಕರಣ ವ್ಯಯ ಮ್ಯಾಮ್. ಯಾರ ಹೇಳಿದ್ರು ಅಬ್ಬಬ್ಬ ಎಲ್ಲ ಕರೆಕ್ಟ್. ಅವ್ರು ತಪ್ಪು ಡೌಟ್ ಕ್ಲಿಯರ್ ಮ್ಯಾಮ್ ಅಬ್ಬಬ್ಬ ಮತ್ತೆ ಆಹಾಹಾ ಇದು ದ್ವಿರುಕ್ತಿ ಬರ್ತದೆ ಮ್ಯಾಮ್. ಆಪ್ಷನ್ಸ್ ನಿಮ್ಮ ಪ್ರಕಾರದಲ್ಲಿ ಬಿನೇ ಕರೆಕ್ಟ್ ಪಕ್ಕನ ಅದು. ಹಾ ಮ್ಯಾಮ್. ಸರ್ಕಲ್ ಮಾಡೋದಾ? ಹಾ ಮ್ಯಾಮ್. ನನ್ಗೆ ಅನಿಸುತ್ತದೆ ಅದು ಕೂಡ 2 ಸಲ ಬಂತಲ್ಲ ನೋಡಿ, 2 ಸಲ ಬಂದಿದೆಯಲ್ವಾ. ಅದಕ್ಕೆ ಅರ್ಥ ಇಲ್ಲ. ವೆರಿ ಗುಡ್. ಅದಕ್ಕೆ ನೋ ಮೀನಿಂಗ್ಸ್. ಅಲ್ಲಿ ನಾವು ಮೊದಲು ಏನ್ ಹೇಳಿದ್ವಿ, ಮೊದಲನೇದಲ್ಲಿ ನಾವು ಏನ್ ಹೇಳಿದ್ವಿ, ಒಂದು ಪದ 2 ಸಲ ಬರುತ್ತದೆ, ಆ 2 ಪದದ ಒಂದೇ ಅರ್ಥ. ಒಂದೇ ಅರ್ಥ ಮತ್ತೆ ಸಮಾನವಾದ ಸೇಮ್ ಮೀನಿಂಗ್ಸ್ ಅನ್ನು ಕೊಡುತ್ತಾ ಇರ್ತದೆ, ಒಂದು ಅರ್ಥವನ್ನು ನೀಡುತ್ತದೆ, ಒಂದು ಮೀನಿಂಗ್ಸ್ ಕೊಡುತ್ತದೆ ನಮಗೆ. ಆದರೆ ಇಲ್ಲಿ ಬರಬರ ಸರಸರ ನಮಗೆ ಯಾವುದೇ ಮೀನಿಂಗ್ಸ್ ಕೊಡೋದಿಲ್ಲ. ಆದ್ರೆ ನೀವು ಯಾರ ಹೇಳಿದಿರಿ ಆಗ್ಲೇ ಸರಸರ ಅಂತ ಯಾರ ಹೇಳಿದ್ರಿ, ನಿಮ್ಮ ಪ್ರಕಾರದಲ್ಲಿ ಇದು ಆಗ್ಬೇಕಾಗಿತ್ತು ಹಾಗಿದ್ರೆ ಅಲ್ವಾ? ಯಾರ ಹೇಳಿದ್ರಿ ಆಗ್ಲೇ ಪ್ರಾರಂಭದಲ್ಲೇ ಹೇಳಿದ್ರಿ, ಮಿಸ್ ಸರಸರ ಜುಳು ಜುಳು ಬರುತ್ತದೆ ಅಂದ್ರಿ. ಹಾ, ಹಾಗಿದ್ರೆ ಏನಂತ ಇವಾಗ ಗೊತ್ತಾಯ್ತಾ? ನೋ ಮೀನಿಂಗ್ಸ್, ಅರ್ಥ ಇಲ್ಲ ಅದಕ್ಕೆ. ಹಾಗಿದ್ರೆ ಅದು ಏನು ಅಂತ ಅದನ್ನು ಮುಂದೆ ನೋಡೋಣ ಮತ್ತೆ. ಓಕೆ ಗುಡ್ ಮಕ್ಕಳೇ. ಓಕೆ ನೆಕ್ಸ್ಟ್ ಯಾರು ಓದ್ತೀರಾ? ಕೆಳಗೆ ಕೊಟ್ಟಿರುವ ಪದಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಬರೆಯಿರಿ. ವೆರಿ ಗುಡ್, ವೆರಿ ಗುಡ್. ಯಾವುದು ಕಂಡುಹಿಡಿರಿ? ಆಪ್ಷನ್ಸ್ ಯಾವುದು? ಮ್ಯಾಮ್ ತುದಿ. ಮಕ್ಕಳು ಮರಿ. ಮಕ್ಕಳು ಮರಿ. ಈಗ ಯಾಕೆ ಹೆಂಗ್ ಗೊತ್ತಾಯ್ತು ನಿಮಗಿದು ಮಕ್ಕಳು ಮರಿ ಅನ್ನೋದು? ಯಾಕೆ ಅದು ಜೋಡು ನುಡಿ. ಮ್ಯಾಮ್ ಆಗ್ಲೇ ಹೋದ್ಸರಿ ನೀವೇ ತೋರ್ಸಿದ್ರಿ. ನಾನ್ ತೋರ್ಸಿದ್ದೀನಿ ಅಂತ ನೀವ್ ಹೇಳಂಗಿಲ್ಲ. ಅದ್ರ ಅರ್ಥ ಏನ್ ಕೊಡ್ತಾ ಇದೆ? 2 ಒಂದೇ ಅರ್ಥ ಇದೆ ಮ್ಯಾಮ್. 2 ಒಂದೇ ಅರ್ಥ ಇದೆಯಾ ಇದು? ಮ್ಯಾಮ್ 2ಕ್ಕೂ ಬೇರೆ ಬೇರೆ ಅರ್ಥ ಇದೆ. 2 ಪದಕ್ಕೂ ಅರ್ಥ ನೀವ್ ಇದೆ. 2 ಒಂದೇ ಅರ್ಥ ಇದೆ ಅಂದ್ರೆ ನೀವ್ ಇಷ್ಟ ತನಕ ಜೋಡು ನೋಡಿ ಕಲ್ತಿದ್ ವೇಸ್ಟ್ ಆಯ್ತಲ್ಲ. 2ಕ್ಕೂ ಬೇರೆ ಬೇರೆ ಅರ್ಥ ಇದೆ ಮ್ಯಾಮ್. ಜೋಡು ನೋಡಿ ಅಂದ್ರೆ ಏನು? ಸಾರಿ ಮ್ಯಾಮ್. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಈಗ ನೋಡಿ, ನಟ್ಟ ನಡುವೆ ಅಂದ್ರೆ ಹೇಗ್ ಬಿಡಿಸ್ತೀರಾ? ನಟ್ಟ ನಡುವೆ ಹೇಗ್ ಬಿಡಿಸ್ತೀರಾ? ಯಾರು ಬಿಡಿಸ್ತೀರಾ? ನಡುವೆ ನಟ್ಟ ನಡುವೆ. ನಡುವೆ ನಡುವೆ. ಯಾಕಂದ್ರೆ ನೀವೀಗ ನಟ್ಟ ನಡುವೆ ಅಂದನು ನೀವು ಅದನ್ನು ಬರೀಬಹುದು. ಯಾಕಂದ್ರೆ ನಿಮ್ಗೆ ಇಲ್ಲಿ ಗೊತ್ತಾಗ್ಲಿಲ್ಲ, ಒಂದು ಪದ 2 ಸಲ ಐತಿ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ನೀವ್ ಇಲ್ಲಿಗೆ ಈ ಪದ ಗೊತ್ತಿತ್ತು, ನೀವು ಇದನ್ನ ಟಿಕ್ ಮಾಡಿದ್ರಿ ಹೌದಾ ಅಂತ. ಹಾಗಿದ್ರೆ ಇದು ನಟ್ಟ ನಡುವೆ ನಿಮ್ಗೆ ಹೆಂಗ್ ಗೊತ್ತಾಯ್ತದು? ನೀವು ಆ ಪದವನ್ನು ಬಿಡಿಸಿಲ್ಲಲ್ಲ. ನಡುವೆ ನಡುವೆ ನೋಡಿ, ಆ ಪದವನ್ನು ಬಿಡಿಸ್ಬೇಕು ನೀವು. ನಡುವೆ ನಡುವೆ ಸೇಮ್ ಅರ್ಥ ಇದೆ, 2 ಒಂದೇ ಅರ್ಥ. ಮೊದಲನೇ ಪದದ ಅರ್ಥ, 2ನೇ ಪದ. ಬಟ್ಟ ಬಯಲು ಹೇಗ್ ಬಿಡಿಸ್ತೀರಾ? ಬಯಲು ಬಯಲು. ವೆರಿ ಗುಡ್. ಬಯಲು ಬಯಲು ನೋಡಿ. ಓಕೆ ಗುಡ್. ಈಗ ನಿಮಗೆ ಮಕ್ಕಳು ಮರಿ ಬಂದಾಗ, ಮಕ್ಕಳು ಅಂತ ಹೇಳಿದ್ರೆ ನಾನು ಹೇಳಿದ್ದೆ ಮನೆಯಲ್ಲಿರುವಂತವರೆಲ್ಲ ನಾವು ಮಕ್ಕಳು ಅಂತ ಹೇಳ್ತೀವಿ. ಮರಿ ಅಂದ್ರೆ ಈ ಪ್ರಾಣಿಗಳು ಹಾಕೋದಕ್ಕೆಲ್ಲ ನಾವು ಮರಿ, ಇದು ಬೇರೆ ಬೇರೆ ಅರ್ಥವನ್ನು ಕೊಡುತ್ತದೆ. ಅದಕ್ಕೋಸ್ಕರ ಅದು ಜೋಡು ನೋಡಿ, ಈಗಷ್ಟೇ ಹೇಳ್ಕೊಂಡು ಬಂದಿದ್ದು. ಓಕೆ, ಅಲ್ಲಿ ಯಾರ ಹೇಳಿದ್ರೆ ಅವಾಗ್ಲ ತುತ್ತ ತುದಿ ಒಂದು ಬಂದಿತ್ತಲ್ಲಿ ನಿಮ್ಗೆ ಜೋಡು ನುಡಿ ಮಾಡುವಾಗ. ಅದಕ್ಕೆ ನಾನು ಹೇಳಿದ್ದೆ ಅವಾಗ, ತುದಿ ತುದಿ ಇದ್ದಿದ್ದನ್ನು ನೀವು ಹೇಗೆ ಜೋಡು ನುಡಿ ಅಂತ ಹೇಳಿದ್ರಿ ಅಂತ ಕೇಳಿದ್ದೆ. ಅದಕ್ಕೆ ಈಗ ನೋಡಿ ನಮ್ಗೆ ಅರ್ಥ ಸಿಕ್ತೀಗ. ತುದಿ ತುದಿ, ಅದಕ್ಕೆ ನಾನು ಅವಾಗ ಹೇಳಿದ್ದೆ ನಿಮಗೆ, ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ದೆ. ಇದಕ್ಕೆ ತುದಿ ತುದಿ ಅಂದ್ರೆ ಲಾಸ್ಟ್ ಎಂಡ್. ಅದಕ್ಕೆ ಈಗ ನಮಗೆ ಮೀನಿಂಗ್ಸ್ ಇದೆ, ಸೇಮ್ ಅನ್ನೋ ಅರ್ಥವನ್ನು ಕೊಡುತ್ತದೆ. ಆದರೆ ಇದಕ್ಕೆ ಸೇಮ್ ಮೀನಿಂಗ್ಸ್ ಇಲ್ಲ. ಹಾಗಿದ್ರೆ ಇದನ್ನು ನಾವು ಸರ್ಕಲ್ ಮಾಡಬೇಕಾಗುತ್ತದೆ. ಇದು ನಮಗೆ ಗುಂಪಿಗೆ ಸೇರುವುದಿಲ್ಲ. ವೆರಿ ಕ್ಲಿಯರ್? ಓಕೆ ಗುಡ್ ಗುಡ್, ವೆರಿ ಗುಡ್. ಓಕೆ ನೆಕ್ಸ್ಟ್ ಯಾವುದು ಇದರಲ್ಲಿ? ಯಾರು ಓದ್ತೀರಾ? ಓದ್ದೇ ಇದ್ದವರು ಓದಿ, ಹೆದರಬೇಡಿ ಮಕ್ಕಳೇ. ಕೆಳಗೆ ಕೊಟ್ಟಿರುವ ಪದಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಬರೆಯಿರಿ. ಯಾವುದದು? ಸಾಕು ಬೇಕು. ಒಂದೇ ಸಲ ಕಂಡಿಟ್ರ? ಹಾಗಿದ್ರೆ ಕೆಳಗಡೆ ಪದ ಆಗಲ್ವಾ? ಅದು 2 ಪದ 2 ಸತಿ ಬಳಕೆ, ಇದು ಬೇರೆ ಬೇರೆ ಪದ. ಫಸ್ಟ್ ಒನ್ ಸಾಕು ಬೇಕು.
ಹೌದೌದು ಹೇಗದು ಹೌದೌದು ಆಗಲ್ವಾ? ಹೌದು ಹೌದು ಎರಡು ಸಹ ಒಂದೇ ಪದ. ಹೌದು ಹೌದು ಪದವನ್ನು ನಾವು ಬಿಡಿಸ್ಕೊಳ್ಬೇಕಲ್ಲ. ಹೌದು 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 ನೋಡಿ, ಸೇಮ್ ಮೀನಿಂಗ್ಸ್ ಕೊಟ್ಟಿದೆ ಅಲ್ವಾ? ಆಗಲಿ ಸೇಮ್ ಮೀನಿಂಗ್ಸ್, ಇರಲಿ ಸೇಮ್ ಮೀನಿಂಗ್ಸ್. ಹಾಗಿದ್ರೆ ಇಲ್ಲೇನಾಗಿದೆ? ಸಾಕು ಬೇಕು. ಸಾಕು ಅಂದ್ರೆ ಗೊತ್ತಾಯ್ತಲ್ಲ, ಸ್ಟಾಪ್, ಸಾಕು ಸಾಕು. ಮ್ಯಾಮ್. ಬೇಕು ಅಂದ್ರೆ ಇನ್ನು ಸ್ವಲ್ಪ ಬೇಕು, ನನಗೆ ರಿಕ್ವೈರ್ಮೆಂಟ್ ಇನ್ನು ಸ್ವಲ್ಪ ಅವಶ್ಯಕತೆ ಇದೆ ಅಂತ ಹೇಳ್ತೀವಿ ಅಲ್ವಾ? ಹಾಗಿದ್ರೆ ಇದರ ಪದದ ಅರ್ಥ ಬೇರೆ, ಈ ಪದದ ಅರ್ಥ ಬೇರೆ, ಆದ್ರೆ ಈ ಮಿಕ್ಕಿದ ಪದಗಳೆಲ್ಲವೂ ಸೇಮ್ ಮೀನಿಂಗ್ಸ್ ಅನ್ನೇ ನಮಗೆ ಕೊಡ್ತಾ ಇದ್ದಾವೆ ಅಲ್ವಾ ಮಕ್ಕಳೇ? ಹೌದು ಮ್ಯಾಮ್. ವೆರಿ ಗುಡ್ ಓಕೆ. ನೆಕ್ಸ್ಟ್ ಇಲ್ಲಿ ನೋಡಿ, ದ್ವಿರುಕ್ತಿ ಪದಕ್ಕೆ ನಾನು ಇಷ್ಟೊಂದು ಪದಗಳನ್ನು ನಿಮಗೆ ಕೊಟ್ಟಿದ್ದೀನಿ ಯಾಕಂದ್ರೆ ಸಾಮಾನ್ಯವಾಗಿ ನಿಮಗೆ ಬಿಡಿ ಬಿಡಿ ಇದ್ದಾಗ ನೀವು ಬೇಗನೆ ಕಂಡುಹಿಡಿತೀರಾ. ಈಗ ಬನ್ನಿ, ಹೋಗು, ನಿಲ್ಲು, ಏಳು, ಆಗಲಿ ಈ ತರ ಇದ್ದಾವ ಕಂಡುಹಿಡಿತೀರಾ. ನಡೆ ಈ ರೀತಿ ಇದ್ದಾಗ ಕಂಡುಹಿಡಿತೀರಾ. ಈ ತರ ನೋಡಿ, ಈಗ ಕೆಲವೊಂದ್ಸಲ ನಿಮ್ಗೆ ಅದೇ ಹೇಳಿದ್ನಲ್ಲ, ಯಾವುದು ಹಚ್ಚ ಹಸಿರು ಹೇಗ್ ಬಿಡಿಸ್ತೀರಾ ಮಕ್ಕಳೇ? ಹಸಿರು. ಹಸಿರು ಮ್ಯಾಮ್. ಇಲ್ಲ ನೋಡಿ, ಇಲ್ಲಿ ಕೊಟ್ಟಿದ್ದೀನಿ ಹಚ್ಚ ಹಸಿರು, ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಮೊದಲು ಈ ರೀತಿ ಕೊಟ್ಟಾಗ ನಿಮಗೆ ಕಷ್ಟ ಆಗ್ಬೋದು. ಕಟ್ಟ ಕಡೆಗೆ ಅಂತ, ನಟ್ಟ ನಡುವೆ, ಬಟ್ಟ ಬಯಲು, ಇಲ್ಲಿ ತುತ್ತ ತುದಿ, ಹೌದು, ಕೊನೆಗೆ ತುತ್ತ ತುದಿ, ಕೊನೆಗೆ ತುತ್ತ ತುದಿ ಮೀನ್ಸ್ ತುದಿ ಅಂತ, ಮೆಲ್ಲನೆ ಅಂತ, ಮೆಲ್ಲನೆ, ಕೊನೆಗೆ ಆಮೇಲೆ ಅಚ್ಚ ಹಸಿರು. ಹಾ, ಈ ರೀತಿ ಇದ್ದಾಗ ನಿಮಗೆ ಬಿಡಿ ಇದ್ದಾಗ ಬೇಗ ಕಂಡುಹಿಡಿತೀರಾ ಮಕ್ಕಳೇ ದ್ವಿರುಕ್ತಿ ಪದವನ್ನು. ಒಂದೇಳೆ ಅದು ಜಾಯಿಂಟ್ ಇದ್ದಾಗ, ಅಂದ್ರೆ ಈಗ ಬಟ್ಟ ಬಯಲು ಅಂತ ಇದ್ರೆ ಬಯಲು ಅಂತ ಅರ್ಥ. ಬಿಡಿಸ್ಬಿಟ್ಟು ನೀವು ನೋಡ್ಬೇಕಾಗತ್ತದೆ. ಬಯಲು ಹೌದು ಅಂತ ಇದ್ದಾಗ ಹೌದು. ಅಚ್ಚ ಹಸಿರು ಅಂತ ಅಂದ್ರೆ ಸೇಮ್ ಮೀನಿಂಗ್ಸ್ ಅನ್ನು ಕೊಡುತ್ತದೆ. ಈಗ ನೀವು ನೆನ್ಪಿಡ್ಕೊಳ್ಬೇಕು ದ್ವಿರುಕ್ತಿ ಅಂದ್ರೆ ಏನು ಅಂತ ಹೇಳಿ. ಈಗ ದ್ವಿರುಕ್ತಿ ಅಂದ್ರೆ ಏನು ನಿಮಗೆ ಗೊತ್ತಾಗ್ತೈತೆ ನೋಡಿ. ಏನಂದ್ರೆ ದ್ವಿ ಅಂದ್ರೆ ಎರಡು, ಉಕ್ತಿ ಅಂದ್ರೆ ಹೇಳುವುದು. ನೆನ್ಪಿಟ್ಕೊಳ್ಳಿ, ದ್ವಿ ಅಂದ್ರೆ ಏನು ಮಕ್ಕಳೇ? ಎರಡು. ದ್ವಿ ಅಂದ್ರೆ ಎರಡು, ಉಕ್ತಿ ಅಂದ್ರೆ ಹೇಳು. ಒಂದು ಪದ, ಹೌದು, ಉಕ್ತಿ ಅಂದ್ರೆ ಹೇಳು ಅಥವಾ ಹೇಳುವುದು ಅಂತ ಅರ್ಥ. ಓಕೆ, ಒಂದು ಪದವನ್ನು ಎರಡು ಸಾರಿ ಹೇಳುವುದನ್ನೇ ದ್ವಿರುಕ್ತಿ ಅಂತ ಹೇಳ್ತೀವಿ. ಒಂದು ಪದವನ್ನು ಎರಡು ಸಲ ಹೇಳ್ತೀವಿ, ಸೇಮ್ ಮೀನಿಂಗ್ಸ್, ಸಮಾನವಾದ ಅರ್ಥವನ್ನು ಕೊಡುತ್ತದೆ. ಅದಕ್ಕೆ ನಾವು ದ್ವಿರುಕ್ತಿ ಪದ ಅಂತ ಕರಿತೀವಿ. ವೆರಿ ಕ್ಲಿಯರ್? ಓಕೆ, ಒಂದು ವಿಶೇಷ ಅರ್ಥವನ್ನು ವ್ಯಕ್ತಪಡಿಸುವುದಕ್ಕಾಗಿ ಒಂದು ಪದವನ್ನೋ ಅಥವಾ ಒಂದು ವಾಕ್ಯವನ್ನು ಇರಬಹುದು. ಒಂದು ಪದನೂ ಇರಬಹುದು ಅಥವಾ ಹೋಗು ಅಂತ ಹೇಳ್ತಾ ಇರ್ತೀವಿ. ಮಕ್ಕಳು ಬೇಗ ಬಂದರು, ಈಗ ವಾಕ್ಯದಲ್ಲಿ ಹೇಳ್ಬೇಕಂದ್ರೆ ಮಕ್ಕಳು ಬೇಗ ಅಥವಾ ಮಕ್ಕಳು ಓಡೋಡಿ ದಣಿದರು. ಈಗೀಗ ಅವರು ಚೆನ್ನಾಗಿ ಓದುತ್ತಾರೆ. ದೊಡ್ಡ ಮರಗಳು ಬಿದ್ದವು, ಹೌದೌದು ನಾನೇ ಗೆದ್ದೆ. ಈ ರೀತಿ ವಾಕ್ಯದಲ್ಲಿ ಬಂದಾಗ, ಹಾಗಿರುವಾಗ ಅಲ್ಲೇನಂದ್ರೆ ಒಂದು ವಿಶೇಷ ಅರ್ಥವನ್ನು ವ್ಯಕ್ತಪಡಿಸಿದಾಗ ಒಂದು ಪದವನ್ನೋ ಒಂದು ವಾಕ್ಯವನ್ನೋ ಎರಡು ಸಲ ಪ್ರಯೋಗ ಮಾಡುವುದಕ್ಕೆ ದ್ವಿರುಕ್ತಿ ಅಂತ ಕರಿತೀವಿ. ಒಂದು ಪದ ಇರಬಹುದು, ಒಂದು ವಾಕ್ಯ ಇರಬಹುದು. ಅದನ್ನು ಎರಡು ಸಲ ನಾವು ಪ್ರಯೋಗ ಮಾಡಿದಾಗ, ಎರಡು ಸಲ ಹೇಳಿದಾಗ ಅದಕ್ಕೆ ಬಂದ್ರೆ ಸಮಾನ ಅರ್ಥವನ್ನು ಕೊಟ್ಟರೆ, ಎರಡು ಪದ, ಮೊದಲನೇ ಪದದ ಅರ್ಥನೂ ಸೇಮು, ಎರಡನೇ ಪದದ ಅರ್ಥ ಅಲ್ಲಿ ನೋಡಿ, ಜೋಡಿ ನುಡಿಯಲ್ಲಿ ಬೇರೆದು. ಮೊದಲನೇ ಪದದ ಅರ್ಥ ಬೇರೆ, ಎರಡನೇ ಪದದ ಅರ್ಥ ಬೇರೆ. ಆದರೆ ದ್ವಿರುಕ್ತಿಯಲ್ಲಿ ಮೊದಲನೇ ಪದದ ಅರ್ಥನೂ ಒಂದೇ, ಎರಡನೇ ಪದದ ಅರ್ಥನೂ ಒಂದೇ, ಸಮಾನ ಅರ್ಥವನ್ನು, ಸಮಾನ ಮೀನಿಂಗ್ಸ್ ಕೊಡುತ್ತದೆ. ಅದಕ್ಕೆ ನಾವು ದ್ವಿರುಕ್ತಿ ಅಂತ ಕರೆದಿದ್ದೀವಿ. ವೆರಿ ಕ್ಲಿಯರ್ ಮಕ್ಕಳೇ? ಅರ್ಥ ಆಯ್ತಾ? ಈಗ ನಿಮಗೆ ದ್ವಿರುಕ್ತಿಯಲ್ಲಿ ಯಾರಿಗಾದ್ರೂ ಡೌಟ್ ಇದ್ರೆ ಕೇಳ್ಬೋದು. ಯಾರಿಗಾರ ಡೌಟ್ ಇದೆಯಾ ಮಕ್ಕಳೇ? ಯಾರಿಗೂ ಡೌಟ್ ಇರಬಾರ್ದು. ಯಾಕಂದ್ರೆ ನಾವು ಏನೇ ಗ್ರಾಮರ್ ಮಾಡಿದ್ರು ಕೂಡ ನಿಮಗೆ ಯಾವುದು ಡೌಟ್ ಇರಬಾರ್ದು. ನಿಮಗೆ ಡೌಟ್ ಸೆಕ್ಷನಿಗೆ ಅಂತಾನೆ, ನೀವು ಇಲ್ಲಿ ಡಿಸ್ಕಸ್ ಮಾಡ್ಲಿ ಅಂತಾನೆ ನಾನು ನಿಮಗೆ, ಯಾಕಂದ್ರೆ ನಿಮ್ಮ ಶಾಲೆಯಲ್ಲೆಲ್ಲ ಪಾಠ ಮಾಡಿರ್ತಾರೆ, ನಿಮ್ಮ ಶಿಕ್ಷಕರೆಲ್ಲ ತುಂಬಾ ಚೆನ್ನಾಗಿ ಪಾಠ ಮಾಡಿರ್ತಾರೆ. ಆದ್ರೆ ನಿಮ್ಮ ಡೌಟ್ ಏನಾದ್ರು ಇದ್ರೆ ಇಲ್ಲಿ ಕ್ಲಿಯರ್ ಮಾಡ್ಕೊಳ್ಳಿ ಮಕ್ಕಳೇ. ನೀವೆಲ್ಲರೂ ಕನ್ನಡ ವಿದ್ಯಾರ್ಥಿಗಳು, ಕನ್ನಡದಲ್ಲಿ 100ಕ್ಕೆ 100 ಬರಲಿ ಅನ್ನೋದಕ್ಕೆ ನಾನೊಂದು ನಿಮಗೆ ಸಹಾಯವನ್ನು, ಜಸ್ಟ್ ಒಂದು ಸಣ್ಣ ಅಳಿಲು ಸೇವೆಯನ್ನು ನಾನು ನಿಮಗೆ ಮಾಡ್ತಾ ಇರ್ತೀನಿ. ಓಕೆ, ನೆಕ್ಸ್ಟ್ ಯಾರು ಓದ್ತೀರಾ? ಯಾವುದು? ಯಾರು ಓದ್ತೀರಾ? ಮೂರನೇದು ಕಾಣಿಸ್ತಾ ಇಲ್ವಾ? ಅನುಕರಣ ವ್ಯಯ.
ಎಸ್, ಇದರಲ್ಲಿ ತುಂಬಾ ಇಲ್ಲಿ ಇಲ್ಲಿ ನೋಡೋಣ ನಾವು. ಈಗ ನಾವು ಇದನ್ನ ತೆಗೆದುಕೊಳ್ಳೋಣ. ಈಗ ನಿಮಗೆ ಗೊತ್ತಾಗುತ್ತದೆ. ಇದರಲ್ಲಿ ನೀವು ತುಂಬಾ ಜನ ಅಲ್ಲಿ ಕನ್ಫ್ಯೂಸ್ ಮಾಡ್ಕೊಂಡ್ರೆ, ದುರಿಕ್ತಿ ಹೇಳುವಾಗ ಕೆಲವು ಜನ ಇದ್ರ ಪದವನ್ನು ನೀವು ಹೇಳ್ತಾ ಇದ್ರಿ. ಹಾಗಿದ್ರೆ ನೋಡೋಣ. ಇಲ್ಲಿ ನೋಡಿ, ಇದನ್ನ ಯಾರು ಹೇಳ್ತೀರಾ? ಓದ್ತೀರಾ? ಅಂಡರ್ಲೈನ್ ಮಾಡಿದೀನಿ. ಯಾರು ಓದ್ತೀರಾ? ಅವ್ಯಯ ಎಂದರೇನು? ನಾಮಪದ ಕ್ರಿಯಾಪದಗಳಂತೆ ಲಿಂಗ, ವಚನ, ವಿಭಕ್ತಿಗಳಿಂದ ರೂಪಭೇದವನ್ನು ಹೊಂದಿದೆ. ಏಕರೂಪವಾಗಿರುವ ಶಬ್ದಗಳು ಅವ್ಯಯಗಳೆನಿಸುವು. ಏನಂದ್ರೆ ಅವ್ಯಯ ಎಂದರೇನು ಅಂದ್ರೆ, ಇಲ್ಲಿ ನಾಮಪದ, ಕ್ರಿಯಾಪದಗಳಂತೆ ಲಿಂಗ, ವಚನ, ವಿಭಕ್ತಿಗಳಿಂದ ರೂಪಭೇದವನ್ನು ಹೊಂದಿದೆ. ಏಕರೂಪವಾಗಿರುವ ಶಬ್ದಗಳೇ ಅವ್ಯಯಗಳೆನಿಸುವು ಅಂತ ನಾವು ಹೇಳ್ತೀವಿ. ಇದು ನಾನು ಯಾಕೆ ಇದನ್ನು ತೆಗೆದುಕೊಂಡಿದ್ದೀನಿ ಅಂದ್ರೆ, ನಿಮಗೆ ಇದರಲ್ಲಿ ಹಲವಾರು ಪ್ರಕಾರಗಳಿದಾವೆ. ಎಷ್ಟು ಪ್ರಕಾರ ಅಂದ್ರೆ ತುಂಬಾ ಪ್ರಕಾರಗಳು ಬರುತ್ತವೆ. ಅಲ್ಲಿ 7 ಪ್ರಕಾರಗಳನ್ನಂತೂ ಈ ಸ್ಟೇಟ್ ಬೋರ್ಡಿನಲ್ಲಿ ನಾವು 10ನೇ ತರಗತಿಯಲ್ಲಿರುವಾಗ ನಾವು ನೋಡ್ತೀವಿ. 7 ಪ್ರಕಾರಗಳು ಬರುತ್ತವೆ. ಅದರಲ್ಲಿ ನಮಗೆ ಇದರಲ್ಲಿ ಒಂದು ಭಾಗ ಮಾತ್ರ ನಾವು ಇಲ್ಲಿ ಇದನ್ನು ಅನುಕರಣ ಅವ್ಯಯ ಅಥವಾ ಅನುಕರಣ ಅವ್ಯಯ, ಇದು ನಾವು ಒಂದನ್ನು ಮಾತ್ರ ನಾವು ಇಲ್ಲಿ CBSE ಬೋರ್ಡ್ ಅಲ್ಲಿ ನಾವು ಇದನ್ನು ತೆಗೆದುಕೊಂಡಿದ್ದೀವಿ. ಹಾಗಿದ್ರೆ ಈ ಅವ್ಯಯದಲ್ಲಿ ಬರುವಂತ ಅನುಕರಣ ಅವ್ಯಯ ಏನು, ಹಂಗಂದ್ರೆ ಯಾವುದು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಅದರಲ್ಲಿ ತುಂಬಾ ವಿಧಗಳಿದಾವೆ. ನಮಗೆ ಒಂದು ಮಾತ್ರ ನಾವು ತೆಗೆದುಕೊಂಡಿವಿ. ಎರಡನೆಯದೇ ನಮ್ದು ಅನುಕರಣ ಅವ್ಯಯವನ್ನು ಮಾತ್ರ. ಇದನ್ನ ನಾವು ನೋಡೋಣ. ಓಕೆ, ಇದು ಏನ್ ಅರ್ಥವನ್ನು ಕೊಡುತ್ತದೆ? ಯಾರು ಓದ್ತೀರಾ ಮಕ್ಕಳೇ? ಯಾರಾದ್ರೂ ಓದದೇ ಇದ್ದವರು ಓದ್ಬಹುದು. ಸ್ವಲ್ಪ ಟ್ರೈ ಮಾಡಿ ಮಕ್ಕಳೇ, ಓದಿ ಯಾರಾದ್ರೂ. ನಮಗೆ ಕೇಳಿಸಿದಂತಹ ಮತ್ತು ಕಾಣಿಸಿದಂತಹ ಧ್ವನಿ ಮತ್ತು ವಸ್ತುಗಳನ್ನು ಕೇಳಿಸಿದಂತೆ ಕಾಣಿಸಿದಂತೆ ಪುನಃ ಅನುಕರಿಸಿ ಹೇಳುವ ಪದಗಳನ್ನು ಅನುಕರಣಗಳು ಎಂದು ಕರೆಯುತ್ತಾರೆ. ಅರ್ಥವಿಲ್ಲದೆ ಯಾವುದೇ ಧ್ವನಿಯನ್ನು ಅನುಕರಿಸಿ ಶಬ್ದಗಳು ಇವಾಗಿರುತ್ತದೆ. ಕೆಲವು ಅರ್ಥವಿಲ್ಲದೆ ಧ್ವನಿಶೇಷಗಳನ್ನು ಪುನಃ ಉಚ್ಚಾರಣೆ ಮಾಡಿ ಹೇಳುತ್ತೇವೆ. ಇಂತಹ ಧ್ವನಿ ವಿಶೇಷಗಳನ್ನು ಅನುಕರಣಾವ್ಯಯ ಎಂದು ಕರೆಯಲಾಗುತ್ತದೆ. ವೆರಿ ಗುಡ್, ವೆರಿ ಗುಡ್. ಕೆಲವು ಅರ್ಥವಿಲ್ಲದೆ ಧ್ವನಿ ವಿಶೇಷಗಳನ್ನು ಅನುಕರಿಸಿ ನಾವು ಹೇಳ್ತಾ ಇರ್ತೀವಿ. ನೋಡಿ, ಕೇಳಿಸದಂತೆ, ನಮಗೆ ಕೇಳಿಸದಂತೆ ಮತ್ತು ಕಾಣಿಸದಂತ ಧ್ವನಿ ಮತ್ತು ವಸ್ತುಗಳನ್ನು ಕೇಳಿಸಿದಂತೆ ಕಾಣಿಸದಂತೆ ಪುನಃ ಪುನಃ ಅನುಕರಿಸಿ ಹೇಳುವ ಪದಗಳಿಗೆ ನಾವು ಅನುಕರಣ ಅವ್ಯಯ ಎಂದು ಕರೆಯುತ್ತೇವೆ. ಅರ್ಥವಿಲ್ಲ, ಅದಕ್ಕೆ ನೋ ಮೀನಿಂಗ್ಸ್, ಇದಕ್ಕೆ ನೋ ಮೀನಿಂಗ್ಸ್, ಓನ್ಲಿ ಶಬ್ದ, ಓನ್ಲಿ ಧ್ವನಿಯನ್ನು ಅನುಕರಿಸುವ ಶಬ್ದಗಳ ಇವಾಗಿರುತ್ತವೆ. ಓನ್ಲಿ ನೋ ಮೀನಿಂಗ್ಸ್, ಅರ್ಥ ಇಲ್ಲ ಅಂತ ಹೇಳಿದ್ದಾನೆ, ಅರ್ಥ ಇರುವುದಿಲ್ಲ. ಧ್ವನಿಯನ್ನೇ ಅನುಕರಿಸುವ ಶಬ್ದಗಳು, ಶಬ್ದ ಉತ್ಪತ್ತಿ ನೋಡಿ, ಟಪ್ ಟಪ್, ಡಬ್ ಡಬ್, ಟಕ್ ಟಕ್, ಜುಳ್ ಜುಳ್, ಹಾಗೆ ಈ ರೀತಿ ಶಬ್ದಗಳು ಮತ್ತು ಧ್ವನಿ ವಿಶೇಷಗಳನ್ನು ಪುನಃ ಪುನಃ ಉಚ್ಚಾರಣೆ ಮಾಡ್ತೀವಿ. ಈಗ ಪಟ ಪಟ ನೋಡಿ, ಪಟ ಪಟ, ನೀವಾಗ್ಲೇ ಹೇಳ್ತೀರಾ. ಸರ ಸರ, ಸರಸರ, ಜುಳು ಜುಳು ನೋಡಿ, ಪುನಃ ಪುನಃ ಉಚ್ಚಾರಣೆ ಮಾಡ್ತೀವಿ. ಆದ್ರೆ ಅರ್ಥ ಇರುವುದಿಲ್ಲ. 2 ಸಲ ಬರ್ತದೆ, ಪುನಃ ಪುನಃ ಉಚ್ಚಾರಣೆಯನ್ನು ನಾವು ಮಾಡ್ತೀವಿ. ಇದಕ್ಕೆ ನಾವು ಏನ್ ಹೇಳ್ತೀವಿ? ಉದಾಹರಣೆ ಮ್ಯಾಮ್, ಸಲಾಮಲಾನು ಇದಾಗುತ್ತಾ ಮ್ಯಾಮ್? ಸಲಾಮಲ ಆಗಲ್ವಾ ಮ್ಯಾಮ್? ಶಬ್ದಗಳು, ಅದು ಸೌಂಡ್. ಅದು ಇಲ್ಲಿ ನೀವೇನ್ ತಿಳ್ಕೊಳ್ಬೇಕಂದ್ರೆ, ಅನುಕರಣ ಅವ್ಯಯ ಅಂತ ಹೇಳಿದ್ರೆ ಓನ್ಲಿ ನೋ ಮೀನಿಂಗ್ಸ್, ಓನ್ಲಿ ಸೌಂಡ್, ಶಬ್ದಗಳು ಮಾತ್ರ ಉತ್ಪತ್ತಿ ಆಗುತ್ತದೆ. ಶಬ್ದಗಳು ಕ್ಲಿಯರ್ ಆಗಿ ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಅದು ಒಂದು ಪದನೇ 2 ಸಲ ಬರುತ್ತದೆ. ನೋ ಮೀನಿಂಗ್ಸ್. ಇಲ್ಲಿ ನೋಡಿ, ಉದಾಹರಣೆ ನೋಡ್ತಾ ಬನ್ನಿ. ಉದಾಹರಣೆ ಗಮನಿಸಿ ಫಸ್ಟ್, ಆಮೇಲೆ ನಿಮ್ಗೆ ಅರ್ಥ ಆಗುತ್ತದೆ. ಉದಾಹರಣೆ ನೋಡಿ, ಯಾರು ಓದ್ತೀರಾ ಫಸ್ಟ್ ವನ್ನು? ನೀರು ದಬ ದಬ ಬಿದ್ದಿತು. ಇಲ್ಲಿ ಯಾವುದು? ದಬ ದಬ. ದಬ ದಬ. ಹಾಗೆ ಗಮನಿಸಿ. ನೆಕ್ಸ್ಟ್, ಪಟ ಪಟ ಮಳೆ ಸುರಿಯಿತು. ಯಾವುದು? ಪಟ ಪಟ. ಹಾಗೆ ಗಮನಿಸಿ. ಬೆಂಕಿ ದಗ ದಗ ಉರಿಯಿತು. ಉರಿಯುತ್ತಿತ್ತು. ಓಕೆ, ದಗ ದಗ. ದಗ ದಗ.
ಓಕೆ, ನೆಕ್ಸ್ಟ್. ಸರವು ಗಳಗಳ ಹೊಳೆಯುತ್ತದೆ. ನೆಕ್ಸ್ಟ್. ಆವು ಸರಸರ ಹರಿಯು. ನೀವಾಗ್ಲೇ ಸರಸರ ಹೇಳಿದ್ರಲ್ಲ, ಇದೇ ಪದ. ಓಕೆ, ಹಾ ನೆಕ್ಸ್ಟ್. ಮ್ಯಾಮ್. ಮೇಲೆ ಹಾನಿ ಪಟಪಟ ಬರುತ್ತದೆ. ಮಳೆ ಹನಿ. ಯಾವ ಪದ ಇಲ್ಲಿ? ಪಟಪಟ. ಪಟ. ಪಟ ಪಟ. ಓಕೆ, ನೆಕ್ಸ್ಟ್. ಚಳಿಯಲ್ಲಿ ಗಡಗಡ ನಡುಗುತ್ತೇವೆ. ಚಳಿ ಬಂದಾಗ ಆಕಸ್ಮಿಕವಾಗಿ ಶಾಲೆಯಲ್ಲಿ ತುಂಬಾ ಚಳಿ ಬಂದ್ಬಿಟ್ರೆ ಒಂದ್ಸಲ ನೀವು ಸ್ವೆಟರ್ ಗೀಟರ್ ಹಾಕೊಂಡಿಲ್ಲ ಅಂದ್ರೆ ಏನು ಇಲ್ಲದೆ ಸುಮ್ಮನೆ ನಾವು ನಡ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ ಅಲ್ವಾ. ಈಗ ನೀವು ಇಷ್ಟು ಪದಗಳನ್ನು ನೋಡಿದ್ರ ಮಕ್ಕಳೇ, ನಿಮ್ಗೇನ್ ಅನಿಸ್ತು? ನೀವು ಈ ಪದಗಳನ್ನು ನೋಡಿದಾಗ ನಿಮ್ಗೇನ್ ಅರ್ಥ ಸಿಕ್ತು? ಏನ್ ಪದ, ಏನ್ ಮೀನಿಂಗ್ಸ್ ಬಂತು? ಹೇಳ್ತೀರಾ ಯಾರಾದ್ರೂ? ನೋಡಿ, ರಿಪೀಟ್ ಆಗಿರೋ ಸೇಮ್ ಪದಗಳನ್ನು ಗುರುತಿಸಿದ್ರಿ ಮ್ಯಾಮ್. ನೋಡಿ, ನೀರು ಹೇಗ್ ಬೆತ್ತು? ದಬದಬಾ ಅಂತ ಬಿದ್ದುಬಿಟ್ಟಿದೆ ನೀರು. ನೀರು ದಬದಬಾ ಬಿದ್ದಿತ್ತು. ಪಟಪಟ ಮಳೆ ಸುರಿಯಿತು. ಪಟಪಟ ಅಂತ ಬಂದ್ಬಿಡ್ತು ಒಂದೇ ಸಲ. ಬೆಂಕಿ ದಗದಗ ಉರಿಯುತ್ತಿತ್ತು. ನೋಡಿ, ಸರವು ಗಳಗಳ ಅಂತ ಹೊಳೆಯುತ್ತದೆ. ಸರಸರ, ಪಟಪಟ, ಗಡಗಡ, ದಗದಗ, ಪಟ. ಇಲ್ಲಿ ನೋಡಿ, ಇದೇನ್ ಅರ್ಥ ಕೊಡ್ತು ನಿಮಗೆ? ಏನ್ ಮೀನಿಂಗ್ಸ್ ಬಂತು ನಿಮಗೆ? ಯಾವ ಮೀನಿಂಗು ಸಿಕ್ಕಿಲ್ಲ ಮ್ಯಾಮ್. ಆದ್ರೆ ಏನ್ ಬಂತು? ನಾವೇನನ್ನು ಅದನ್ನ ಏನನ್ನು ಆಲಿಸಿದೀವಿ ಅಲ್ಲಿ? ಅದರ ಧ್ವನಿಗಳು ಮಾತ್ರ ಗೊತ್ತಾಯ್ತಲ್ವಾ ನಮ್ಗೆ? ಸೌಂಡ್, ಶಬ್ದಗಳು. ಗುಡ್, ವೆರಿ ಗುಡ್. ಸೌಂಡ್, ಶಬ್ದ ಮಾತ್ರ ಗೊತ್ತಾಗ್ತಾ ಇದೆ. ಆದ್ರೆ ಇದು ಸಹ ದ್ವಿರುಕ್ತಿ ತರನೇ ಒಂದು ಪದ 2 ಸಲ ಬರುತ್ತದೆ, ಆದ್ರೆ ನೋ ಮೀನಿಂಗ್ಸ್. ಸೇಮ್ ದ್ವಿರುಕ್ತಿ ತರನೇ 2 ಪದ ಬರುತ್ತದೆ ಇದು. ಅಲ್ಲಿ ಬೇಗ ಬೇಗ, ಹೋಗು ಹೋಗು, ನಿಲ್ಲು ನಿಲ್ಲು, ಅದೇ ತರ 2 ಸಲ ಬರ್ತಾ ಇದೆ. ಆದ್ರೆ ಅಲ್ಲಿ ಅರ್ಥ ಇದೆ, ಮೀನಿಂಗ್ಸ್ ಇದೆ. ಆದ್ರೆ ಇಲ್ಲಿ ನೋ ಮೀನಿಂಗ್ಸ್, ಓನ್ಲಿ ಶಬ್ದ, ಸೌಂಡ್. ಸೌಂಡ್ ಮಾತ್ರ ಉತ್ಪತ್ತಿ ಮಾಡುತ್ತದೆ. ಜಳ ಜಳ, ಟಪ ಟಪ, ಬಡ ಬಡ, ಓನ್ಲಿ ಸೌಂಡ್. ಸೌಂಡ್ ಮಾತ್ರ, ಶಬ್ದವನ್ನು ಉತ್ಪತ್ತಿ ಮಾಡುವಂತ ಪದಗಳು. ಏನ್ ಹೇಳಿ? ಶಬ್ದಗಳನ್ನು ಅನುಕರಣವ್ಯಯ. ಪದಗಳು ಅನುಕರಣವ್ಯಯ. ಎಸ್, ಪುನಃ ನಾವು ಅನುಕರಿಸಿ ಹೇಳ್ತಾ ಇರ್ತೀವಿ. ಪಟ ಪಟ 2 ಸಲ ಹೇಳ್ತೀವಿ, ಅದನ್ನೇ ಮತ್ತೆ ಪದ ಹೇಳ್ತೀವಿ. ಆದ್ರೆ ನೋ ಮೀನಿಂಗ್ಸ್, ನೋ ಮೀನಿಂಗ್ಸ್. ಶಬ್ದಗಳು ಮಾತ್ರ, ಸೌಂಡ್ ಮಾತ್ರ ಕೊಡ್ತಾ ಹೋಗುತ್ತದೆ. ನೋಡಿ, ಇಲ್ಲಿ ನೋಡಿ, ಸಾಕಷ್ಟು ಪದಗಳನ್ನು ನಾನು ಕೊಟ್ಟಿದ್ದೀನಿ. ಗುಜು ಗುಜು ನೋಡಿ, ಚಟ ಚಟ, ಲಕ ಲಕ, ದಗ ದಗ, ಜುಳು ಜುಳು, ಬಡ ಬಡ, ಕಟ ಕಟ, ಡಣ ಡಣ, ಸರಸರ, ಗಮ ಗಮ, ಚುಮು ಚುಮು, ದಡ ದಡ, ಗಳ ಗಳ, ಗುಳು ಗುಳು, ಪಟ ಪಟ, ಜಗ ಜಗ, ಚುರು ಚುರು, ಜಿಟಿ ಜಿಟಿ, ಕರ ಕರ, ರೊಯ್ಯನೆ, ಸೊಯ್ಯನೆ. ನೋಡಿ, ಇವೆಲ್ಲ ನಮ್ಗೆ ಯಾವುದು ಮೀನಿಂಗ್ಸ್ ಗೊತ್ತಾಗ್ಲಿಲ್ಲ. ಓನ್ಲಿ ಶಬ್ದ ಅಂದ್ರೆ ಅವು ಏನು ಅನ್ನೋದು ಮಾತ್ರ, ಸೌಂಡ್ ಮಾತ್ರ ಗೊತ್ತೈತೆ. ರೊಯ್ಯನೆ, ಸೊಯ್ಯನೆ, ಬಡ ಬಡ, ಈ ರೀತಿ ಬರೀ ಶಬ್ದಗಳು ಮಾತ್ರ ಗೊತ್ತಾಗ್ತದೆ. ಅರ್ಥ ಅದಕ್ಕೇನು ನಮ್ಮ ತಲೆಯಲ್ಲಿ ಏನು ಅರ್ಥಕ್ಕೆ ಬರಲ್ಲ. ಅದಕ್ಕೆ ನಮ್ಮ ಕಿವಿಗೆ ಅಪ್ಪಳಿಸುವಾಗ ಓನ್ಲಿ ಶಬ್ದ, ಸೌಂಡ್, ಮೀನಿಂಗ್ಸ್ ಇಲ್ಲ. 2 ಸಲ ಬರ್ತಾ ಇದೆ, ಪುನಃ ಪುನಃ ಬರ್ತಾ ಇದೆ ಆ ಪದ, ಆದ್ರೆ ನೋ ಅರ್ಥ, ನೋ ಮೀನಿಂಗ್ಸ್. ಅರ್ಥ ಆಗ್ತಾ ಇದೆಯಾ ಮಕ್ಕಳೇ? ಹಾ ಮ್ಯಾಮ್. ಹಾ ಮ್ಯಾಮ್. ಅರ್ಥ ಆಗ್ತಾ ಇದೆಯಲ್ಲ? ಹೌದು ಮ್ಯಾಮ್. ಹೀಗೆ ಅಂದ್ರೆ ಏನಂದ್ರೆ, ಪದಗಳು ಮಾತ್ರ ನಮಗೆ 2 ಸಲ ಬರುವುದು ಮಾತ್ರ ಪಕ್ಕ, ಆದ್ರೆ ಅರ್ಥಗಳು ಇರುವುದಿಲ್ಲ. ನೋ ಮೀನಿಂಗ್ಸ್, ಶಬ್ದಗಳು. ಇಲ್ಲಿ ನೀವು ಈಗ ಬುಕ್ಸ್ ಅನ್ನು ನಿಮ್ಮ ಪಕ್ಕದಲ್ಲಿ ಇಟ್ಕೊಂಡಿದ್ದೀರಾ ಮಕ್ಕಳೇ? ಹೌದು ಮ್ಯಾಮ್. ಅಲ್ಲಿ ನೋಡಿ, ಪೇಜ್ ನಂಬರು ನಿಮಗೆ ಭಾಗ 1 ಪೇಜ್ ನಂಬರ್ 16ರಲ್ಲಿ ನಿಮಗೆ ದ್ವಿರುಕ್ತಿ ಅಂತ ಕೊಟ್ಟಿದ್ದಾರೆ ಅಲ್ಲಿ. ಮತ್ತೆ ಅದರ ಪಕ್ಕ 19 ಮತ್ತು 20, 19, 20, 21 ಅದನ್ನು ಕೂಡ ನೀವು ಟಿಕ್ ಮಾಡ್ಕೊಳ್ಳಿ. 19, 20, 21. ಯಾವ ಬುಕ್ ಮ್ಯಾಮ್? ಭಾಗ 1. ಮ್ಯಾಮ್ ಆದ್ರೆ ನಾನು ಫಸ್ಟ್ ಕ್ಲಾಸ್ ಜಾಯಿನ್ ಆಗಿರ್ಲಿಲ್ಲ ಮ್ಯಾಮ್, ಯಾವ ಬುಕ್ ಅಂತ ಗೊತ್ತಿಲ್ಲ ಮ್ಯಾಮ್. ನಾನು ಫಸ್ಟ್ ಕ್ಲಾಸ್ ಜಾಯಿನ್ ಆಗಿರ್ಲಿಲ್ಲ ಮ್ಯಾಮ್, ಯಾವ ಬುಕ್ ಅಂತ ಗೊತ್ತಿಲ್ವಾ. ಇವಾಗ 10th ಸ್ಟ್ಯಾಂಡರ್ಡ್ ಬುಕ್ಸ್ ಇಟ್ಕೊಂಡಿದೀಯಮ್ಮ? ಗ್ರಾಮರ್ ಬುಕ್ ಇದೆ ಮ್ಯಾಮ್. ಆದ್ರೆ ಇಲ್ಲ ಮ್ಯಾಮ್. 10ನೇ ತರಗತಿ ಟೆಕ್ಸ್ಟ್ ಬುಕ್ ಇಟ್ಕೊಂಡಿಲ್ಲ ನೀನು? ಮ್ಯಾಮ್ ಇಟ್ಕೊಂಡಿದ್ಯಾ? ಇಲ್ಲ ಮ್ಯಾಮ್.
ಪೇಜ್ ನಂಬರ್ ಬರ್ಕೊ ಮನೇಲಿ ಇಟ್ಟು ಬಂದಿದ್ಯಾ ಸಾರಿ ಶಾಲೆಯಲ್ಲಿ ಸ್ಕೂಲಲ್ಲಿ ಇಟ್ಟಿದ್ದೀನಿ. ಹಾ ಮ್ಯಾಮ್. ಸ್ಕೂಲಲ್ಲಿ ಇಟ್ಟಿದ್ಯಾ ಪೇಜ್ ನಮ್ಗೆ ನಂಬರ್ ಎಕ್ಸಾಮ್ಸ್ ನಡೀತದೆ, ಅದಕ್ಕೆ ಆ ಸಬ್ಜೆಕ್ಟ್ಸ್ ಮಾತ್ರ ತಂದಿರೋದು. ಒಳ್ಳೇದಾಯ್ತು ಏನ್ ತೊಂದ್ರೆ ಇಲ್ಲ. ನೀನು ಹಾ. ಏನ್ ಮಾಡು ಅಂತ ಹೇಳಿದ್ರೆ ಪೇಜ್ ನಂಬರ್ ಬರ್ಕ 19 ನಾನು ಹಾ ಹೇಳ್ತಾ ಮ್ಯಾಮ್. ಇದ್ದೆ.